ಕನ್ನಡಿಗರಿಗೆ ನಮಸ್ಕಾರ. ಇದು ನಟನೆಯನ್ನ ಸಂಭ್ರಮಿಸುವಂತಹ ಕಲಾ ಲೋಕ. ಭವಿಷ್ಯದ ನಟಿಯರಿಗೊಂದು ಬೃಹತ್ ಅವಕಾಶ. ಕಲೆಯನ್ನ ಬಿತ್ತಿ ಕನಸನ್ನ ಬೆಳೆಯುವಂತಹ ಪಾಠಶಾಲೆ. ಮುಂದುವರಿಸೋಣ ಅಭಿನೇತ್ರಿಯರ ಹೊಸ ಅಧ್ಯಾಯ. ಲಕ್ಸ್ಕೋ ಪ್ರೆಸೆಂಟ್ಸ್ ಮಹಾನಟಿ. Co-powered by Gold winner Ramraj Dhotis and Shirts, Denver Deodorant, special partner Sparsh Masala, Sudarshan Family Store, Sri Sai Gold Palace, Hats and Curd, Honda Shine 100, Gold buying partner White Gold, digital streaming partner Z5. ನಮ್ಮ ನಟಿಯರು ಅವರ ಕುಟುಂಬದ ಸದಸ್ಯರ ಜೊತೆ ವೇದಿಕೆ ಮೇಲೆ ಬಂದು ಈ ಅದ್ಭುತ ಕ್ಷಣಗಳನ್ನ ನಮ್ಮ ಜೊತೆ ಹಂಚ್ಕೋತಾ ಇದ್ದಾರೆ. ಬನ್ನಿ ಮುಂದುವರ್ಸೋಣ. ಇದು ಫ್ಯಾಮಿಲಿ ಎಮೋಷನ್ ರೌಂಡ್. ಸ್ವಾಗತಿಸಿ ಬೆಂಗಳೂರಿನ ಚಂದನ ಗೌಡ ಹಾಗೂ ಅವರ ಅಜ್ಜಿ ರಾಧಮ್ಮನವರು, ಮೂಡಬಿದ್ರೆಯ ಆರಾಧನಾ ಭಟ್ ಹಾಗೂ ಅವರ ಅಜ್ಜ ಸದಾಶಿವ ಭಟ್ ಅವರು. ತಾತ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ಚೆನ್ನಾಗಿದ್ದೀರಾ? ತಮ್ಮ ಹೆಸರು? ಸದಾಶಿವ ಭಟ್. ಸದಾಶಿವ ಭಟ್ರು. ಎಲ್ಲೆಲ್ಲ ಬಂದಿರೋದು ತಾತ? ಯಾವ ಊರು ನಿಮ್ದು? ಮೂಡುಬಿದ್ರೆ. ಕರೆಕ್ಟ್. ಮೂಡುಬಿದ್ರೆಯಿಂದ ತನ್ನ ಮೊಮ್ಮಗಳಿಗೆ ಸಪೋರ್ಟ್ ಮಾಡೋದಕ್ಕೆ ಬಂದಿದಾರಲ್ಲ, ತಾತನ್ಗೊಂದ್ ಚಪ್ಪಾಳೆ. ನಾನು ಹೇಳ್ಬೇಕಾಗಿಲ್ಲ, ಬಟ್ ಆದ್ರೂ ನಿಮ್ಮೆಲ್ರಿಗೂ ಗೊತ್ತಿದೆ ತಾತನಿಗೆ ಆಕ್ಚುಲಿ ನಡೆಯೋದಕ್ಕೆ ಬಹಳ ಕಷ್ಟ. ಓಕೆನಾ? ಅವ್ರ ಆ ವೀಲ್ ಚೇರ್ ಅಲ್ಲಿ ಬರ್ತಾರೆ. ನಾನು ವೀಲ್ ಚೇರ್ ಅಲ್ಲಿ ಬಂದ್ರೂ ಪರವಾಗಿಲ್ಲ, ಅವಳ ಒಂದು ಪ್ರತಿಭೆಯ ಚಕ್ರ ನಿಲ್ಬಾರ್ದು ಅಂತ ಹೇಳಿ ವೇದಿಕೆಯಲ್ಲಿ ಬಂದು ಕೂತಿದಾರಲ್ಲ, ಅದು ನಿಜವಾದ ಅಜ್ಜ ಅಜ್ಜಿಗಿರುವಂತಹ ಪ್ರೀತಿ. ತಾತ ನೀವು ಏನ್ ಮಾಡ್ತಿದ್ರಿ ಮುಂಚೆ? ಆಕ್ಟಿಂಗ್ ಮಾಡ್ತಿದ್ರಾ? ನಾನು ಒಂದು ಅಲ್ಲಿ ದೇವಸ್ಥಾನದಲ್ಲಿ ಇದ್ದೆ, ಕಟೀಲ್ ಟೆಂಪಲ್ ಅಲ್ಲಿ. ಹೌದು. ಅಲ್ಲಿ ಕೆಲಸ ಮಾಡ್ತಿದ್ರಿ? 30 ವರ್ಷ ಇದ್ದೆ ಕಟೀಲ್ ದೇವಸ್ಥಾನದಲ್ಲ. ಏನಾಗ ಕೆಲಸ ಮಾಡ್ತಿದ್ರಿ? ಸೆಕ್ಯೂರಿಟಿ ಗಾರ್ಡ್. ಓಹೋ, ತಾಯಿಗೆ ಕಾವಲ್ ಕಾಯ್ತಿದ್ರಿ ನೀವು. ಈಗ ಈ ಕಡೆ ನಮ್ ಜೂಯಿ ಚಾವಲ ಕಡೆ ಬರೋಣ. ಅಮ್ಮ ನಮಸ್ತೆ. ನಮಸ್ಕಾರ. ನಿಮ್ ಹೆಸರು? ರಾಧಾ. ಓ ರಾಧಾ. ನಿಮ್ಮ ಅಜ್ಜಿ ಬಗ್ಗೆ ಹೇಳಿ ಚಂದನ ಪ್ಲೀಸ್. ನಾನು ಈ ವೇದಿಕೆಯಲ್ಲಿ ಇರೋದಕ್ಕೆ ಇವರೇ ಕಾರಣ. ಚಿಕ್ಕ ವಯಸ್ಸಿಂದ ನಾನು ಹಠ ಮಾಡ್ತಿದ್ದೆ, ನಾನು ಡಾನ್ಸ್ ಕ್ಲಾಸ್ಗೆ ಹೋಗಲ್ಲ, ಏನು ಬೇಡ ಅಂತ ಬೈದು ನಡಿ ಹೋಗು ಅಂತ ಕರ್ಕೊಂಡು ಹೋಗಿದ್ದೆ ಇವರು. ನನ್ನಲ್ಲಿರೋ ಕಲೆ ನನಗೆ ಆ ವಯಸ್ಸಲ್ಲಿ ಅರ್ಥ ಆಗ್ತಿರ್ಲಿಲ್ಲ. ಇವ್ರು ನೋಡಿ ನನ್ನನ್ನ ಇಲ್ಲಿ ತನಕ ಪ್ರೋತ್ಸಾಹದಿಂದ ಕರ್ಕೊಂಡು ಬಂದಿದ್ದಾರೆ. ಒಂದು ಕೆಲಸ ಹಿಡಿದ್ರೆ ಬಿಡೋದಿಲ್ಲ. ಅದು ಚಿಕ್ಕ ಒಂದು ಅಂಗಡಿಯಿಂದ ಏನೋ ಕೆಲಸ ಥಿಂಕ್ ತರೋದಿರ್ಬೋದು ಅಥವಾ ಒಂದು ಕೆಲಸ ಮಾಡೋದಿರ್ಬೋದು, ಬಿಡಲ್ಲ. ನಾನೇನೋ ಹೋಗಿರ್ತೀನಿ ಅಂಗಡಿಗೆ, ಅಯ್ಯೋ ಸಿಕ್ಲಿಲ್ಲ ಅಜ್ಜಿ ಅಂತ ಬಂದ್ರೆ, ಹೆಂಗೆ ನನ್ನ ಮೊಮ್ಮಗಳಾಗಿ ಏನೋ ಕೆಲಸ ಮುಗಿಸ್ತೇ ಬಂದಿದ್ಯಾ ನೀನು, ಹೋಗಿ ನೀಡೋದಟ ಅನ್ನೋ ಥರ ಹೇಳ್ತಾರೆ. ಸೊ ನನ್ನ ಬೋಲ್ಡ್ನೆಸ್, ನನ್ನ ಛಲಕ್ಕೆ ಇವರೇ ಕಾರಣ. ಲೈಕ್ ಜೀವ ಶಕ್ತಿ ಇವರು. ಆರಾಧನಾ ಅವರ ತಾತ ಪರ್ಫಾರ್ಮ್ ಮಾಡ್ತಾರೆ, ಓಕೆನಾ? ನೀವು ಅವ್ರ ಪರ್ಫಾರ್ಮೆನ್ಸ್ ಆಗೋವರೆಗೂ ಕುತ್ಕೊಂಡಿರಿ, ಅದಾದ್ಮೇಲೆ ಹಂಗೆ ಕಂಟಿನ್ಯೂ ಮಾಡಿ, ಓಕೆನಾ? ಸೊ ಮಾಸ್ಟರ್ ಮೈಂಡ್ ರಮೇಶ್ ಅರವಿಂದ್ ಸರ್ ಅವರು ನಿಮಗೆ ಆಲ್ರೆಡಿ ಒಂದು ಸಿಚುವೇಶನ್ ಅನ್ನ ಕೊಟ್ಟಿದ್ದಾರೆ. ಏನ್ ಸಿಚುವೇಶನ್ ಕೊಟ್ಟಿದ್ದಾರೆ? ತಾತ ಮತ್ತೆ ಮೊಮ್ಮಗಳ ಬಾಂಡಿಂಗ್ ಯಾವತ್ತೂ ಅವರೇ ಸಾಕಿರ್ತಾರೆ, ನಾನು ಫುಲ್ ಕನೆಕ್ಟ್ ಆಗಿರ್ತೀನಿ. ಸೊ ನಾನೆಲ್ಲೋ ಅಮೆರಿಕತ್ತು ಎಲ್ಲೋ ಹೋಗ್ಬಿಟ್ಟು ಬಂದಿರ್ತೀನಿ, ಬಟ್ ಬಂದು ಅದೇ ಎಕ್ಸೈಟ್ಮೆಂಟ್ ಅಲ್ಲಿ ತಾತನ್ ಮಾತಾಡ್ಸ್ಬೇಕು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಬಂದಿರ್ತೀನಿ. ಬಟ್ ಇಲ್ಲಿ ಟ್ವಿಸ್ಟ್ ಏನಂತಂದ್ರೆ ತಾತಂಗೆ ನೆನಪಿನ ಶಕ್ತಿ ಹೋಗ್ಬಿಟ್ಟಿರುತ್ತೆ, ಅವ್ರಿಗೆ ನಾನು ಯಾರಂತಾನೆ ನೆನಪಿರಲ್ಲ. ಸೊ ನಾನು ಇವಾಗ ಪ್ರಯತ್ನ ಮಾಡ್ಬೇಕು ಅವ್ರನ್ನ ನೆನಪಿಸಕ್ಕೆ, ಮತ್ತೆ ಅದೇ ಹಳೆ ಆಟಗಳು, ಆ ಒಂದಿದು ಮತ್ತೆ ಆಕ್ಟ್ ಮಾಡಿ ತೋರಿಸ್ಬೇಕು. ಸೊ ಅವ್ರಿಗೆ ನೆನಪು ಬರುತ್ತಾ ಇಲ್ವಾ ಅನ್ನೋದೇ ಒಂದು ಆಕ್ಷನ್. ಅಮ್ಮ, ತಾತ, ಹೈ, ತಾತ ಇಲ್ಲೇ ಇದ್ದಾರೆ. ನಾನು ಯಾರು ಹೇಳಿ ನೋಡೋಣ? ನಾನು ಯಾರು ಅಂತ ಹೇಳಿ ತಾತ. ಅಲ್ಲ ತಾತ, ತಾತ ಅಂತ ಹೇಳಿದ್ರು ನಿಮ್ಗೆ ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ನಾನ್ ತಾತ ನಿಮ್ ಗೈಯಾಳಿ ಮೊಮ್ಮಗಳು ಆರಾಧನೆ ಬಂದಿದ್ದೀನಿ, ನೋಡಲ್ಲಿ ಮಾತಾಡ್ಸು ತಾತ. ತಾತ, ಹಲೋ ಅಮ್ಮ, ಎಲ್ಲ ಹೋಗಿದ್ಯಾ? ತಾತ ಏನಕ್ಕೆ ಯಾವುದಕ್ಕೂ ರೆಸ್ಪಾನ್ಸೇ ಮಾಡ್ತಿಲ್ಲ? ತಾತ, ಅಮ್ಮ ಏನೋ ನಿಮಗೆ ನೆನಪಿಲ್ಲ ಅಂತ ಹೇಳ್ತಿದ್ದಾರೆ, ಸುಳ್ಳು ತಾನೆ? ನಿಜ ಹೇಳು ತಾತ. ನಾನು ನೆನಪಿಲ್ವಾ ತಾತ? ನನ್ನೇ ಮರ್ತೋಗ್ತೀಯಾ? ಅದು ಹೇಗೆ ಸಾಧ್ಯ ತಾತ? ತಾತ ನಿಂಗೆ ನೆನಪಿದ್ಯಾ? ನಾನು ನೀನು ಆಟ ಆಡ್ತಿದ್ವಿ, ನನ್ನನ್ನು ಆನೆ ಥರ ಅಂಬಾರಿ ಥರ ಹೊತ್ಕೊಂಡು ಹೋಗ್ತಿದ್ದೆ. ಇಲ್ಲೋಡು, ಆನೆ ಬಂತು ಅಂತ
ಯಾರಾನೆ ಯಾವೂರಾನೆ ಇಲ್ಲಿಗೆ ಯಾಕೆ ಬಂತು ನೀರು ಕುಡಿಯಕ್ ಬಂತು ಆ ಕಡೆನೇ ಏನಕ್ಕೆ ನೋಡ್ತಿದ್ಯಾ ನಾನು ಮಾಡ್ಕೋತಾತ ನಿನಗೆ ನೆನಪಿಲ್ಲ ಅಂದ್ರೂ ಪರವಾಗಿಲ್ಲ ನಾನು ನೋಡ್ಕೊಳ್ತೀನಿ ನಿನ್ನ ಮಗು ಥರ ನಾನು ನೋಡ್ಕೊಳ್ತೀನಿ ತಾತ ತಾತ ನಾನು ಮಲ್ಕೋಬೇಕಾದ್ರೆ ನಂಗೊಂದು ಹಾಡು ಹಾಡ್ತಿದ್ದೆ ಹಾಡು ಹಾಡ್ಲಾ ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಬಂದ ನಿನಗು ತಾರೆಯಂದ ನೋಡು ಎಂತ ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ. Got it. ಇಟ್ಸ್ ಸೋ ಬ್ಯೂಟಿಫುಲ್ ರೀ. ನಾವು ಸುಮ್ನೆ ಹಾಡಾಡ್ ನಮ್ಮ ಸಂಸಾರ ಆನಂದ ಸಾಗರ ಅಂತ ಹಾಡಾಡ್ಬಿಡ್ತೀವಿ. ಬಟ್ ಸಂಸಾರ ಅಂದ್ರೆ ಈ ತರ ಸಮಸ್ಯೆಗಳು ಎಷ್ಟಿರುತ್ತೆ. ಯಾರಿಗೋ ನೆನಪನ್ನು ಕಳ್ಕೊಳ್ತಾರೆ, ಯಾರಿಗೋ ಕ್ಯಾನ್ಸರ್ ಬರುತ್ತೆ, ಯಾರಿಗೋ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಯಾರೋ ದೂರ ಆಗ್ತಾರೆ. ಇದನ್ನೆಲ್ಲ ದಾಟೋದೇ ಫ್ಯಾಮಿಲಿ. ಇದನ್ನ ನೆನಪಿಸುವಂತ ಇದು. ದಿಸ್ ಇಸ್ ವಾಟ್ ಫ್ಯಾಮಿಲಿ ಇಸ್. ಬಿಯಾಂಡ್ ಆಲ್ ದಟ್. ಈ ತರ ಆದಾಗ ಹೇಗ್ ಜೊತೆಗಿರ್ತೀವಿ, ಹೇಗ್ ಅವ್ರನ್ನ ನೋಡ್ಕೊಳ್ತೀವಿ ಅನ್ನೋದೇ ಫ್ಯಾಮಿಲಿ ಆಗುತ್ತೆ. ಎನಿವೆ, ಗುಡ್ ಲಕ್ ಆರಾಧನಾ. ಗುಡ್ ಲಕ್, ಗುಡ್ ಲಕ್, ಗುಡ್ ಲಕ್. ಥ್ಯಾಂಕ್ ಯು ಸರ್. ವಾವ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾನು ಒಂದು ಅಬ್ಸರ್ವ್ ಮಾಡ್ತಾ ಇದ್ದೆ ಆರಾಧನಾ, ನೀವು ನಿಮ್ಮ ತಾತನ್ಗೆ ನೆನಪುಗಳನ್ನ ನೆನಪು ಮಾಡ್ತಿದ್ರಿ, ಆ್ಯಕ್ಟ್ ಮಾಡ್ತಾ ಇದ್ರಿ. ಬಟ್ ಅಲ್ಲಿ ನಿಮ್ಮ ತಂದೆ ನಿಮ್ಮನ್ನ ನೋಡಿ, ನಿಮ್ಮ ಆ್ಯಕ್ಟಿಂಗ್ ನೋಡಿ, ಬೆಳವಣಿಗೆ ನೋಡಿ ಅವ್ರು ಆ್ಯಕ್ಚುಲಿ ತುಂಬ ಇಮೋಷನಲ್ ಆಗ್ತಾ ಇದ್ರು. ಸೊ ನಿಮ್ಮ ತಂದೆ ತಾಯಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಸರ್ ಮಾತಾಡಿ, ನಿಮ್ಮ ಮಗಳ ಬೆಳವಣಿಗೆ ಬಗ್ಗೆ ಮಾತಾಡಿ. ವರ್ಷ ಇರುವಾಗಲೇ ಇವಳನ್ನ ಸ್ಟೇಜ್ ಮೇಲೆ ಕರ್ಕೊಂಡೋಗಿ ಬಿಟ್ಟು ಅವಳಿಗೆ ಕಲೆ ಬಗ್ಗೆ ಅದನ್ನ ಆಸಕ್ತಿ ಬೆಳೆಯೋ ಥರ ಮಾಡಿದ್ದೆ ಇವರು. ಇವಾಗ 19ನೇ ವಯಸ್ಸಿನಲ್ಲಿ ಅವಳು ತಾತನ್ನ ಈ ಸ್ಟೇಜ್ ಮೇಲೆ ಕರ್ಕೊಂಡ್ಬಂದಿದ್ದಾಳೆ. ನಾವು ಮನೆಯಲ್ಲಿ ಕೂತ್ಕೊಂಡು ನೋಡ್ತೀವಿ. ನೋಡ್ಬಿಟ್ಟು 3 hours ನೋಡೋದಕ್ಕೆ 100 ಸರಿ ಆಚೆ ಎದ್ದೋಗಿ ಏನೋ ಬ್ರೇಕ್ ಬಂದಾಗ ಏನೋ ಆಚೆ ಇಂಟರ್ವಲ್ ತಗೊಂಡು ಎಲ್ಲ ಇದು ಮಾಡಿಕೊಂಡು ನೋಡ್ತೀವಿ. ನಾವು ಇಲ್ಲಿ ಬಂದಾಗ ಗೊತ್ತಾಯಿತು ಇಲ್ಲಿ ಎಷ್ಟು ಕಷ್ಟಪಟ್ಟು ಇದನ್ನ ಶೂಟ್ ಮಾಡ್ತೀವಿ ನಾವು, ಶೂಟ್ ಮಾಡ್ತೀರಿ ಅಂತಂದ್ಬಿಟ್ಟು ಇಲ್ಲಿ ಬಂದಾಗ ಗೊತ್ತಾಯ್ತು. ಜಡ್ಜ್ಗಳು ಕೂಡ ಬ್ರೇಕ್ ತಗೋಬೇಕು ಅಂತಂದ್ರೆ 2 ನಿಮಿಷ 3 ನಿಮಿಷದಲ್ಲಿ ಹಿಂಗೆ ಹೋಗಿ ಬಂದು ಒಂದು ಟೀನೋ ಕಾಫಿನೋ ಕುಡಿದು ಬಂದು ತಿರ್ಗಾ ಅಲ್ಲೇ ಕೂತ್ಕೋತಾರೆ. 4 ಗಂಟೆ ರಾತ್ರಿ ಆಯ್ತು ಮೊದಲನೇ ಇದ್ರಲ್ಲಿ ನಾನು ಬಂದು ನೋಡಿದಾಗ. 4 ಗಂಟೆ ರಾತ್ರಿ ತನಕ ನಾವು ತೂಗುಡಿಸ್ಕೊಂಡು ಕೂತಿರ್ತಿದ್ವಿ. ಅವರುಗಳು ಎದುರುಗಡೆ ಲೈಟ್ ಹಾಕಿರ್ತಾರೆ. ಆ ಲೈಟಿನ ಮುಂದೆ ಕೊನೆ ಇದು ಮುಗಿಯೋ ತನಕನೋ, ಕಂಟೆಸ್ಟೆಂಟ್ ಮುಗಿಯೋ ತನಕನೋ ಜವಾಬ್ದಾರಿ ಅನ್ಕೊಂಡು ಅವ್ರು ಕೂತ್ಕೋತಾರಲ್ಲ, ಅವರು ಈ ತರ ಮಾಡ್ಬೇಕಾಗಿಲ್ಲ. ಆಕ್ಚುಲಿ ಅವರ ಒಂದು ಪಾಪ್ಯುಲಾರಿಟಿಗೆ ಶೋ ಗೆಲ್ಲಿಸ್ಬೇಕು ಅಂತ ಅವರು ಕೂಡ ಅದನ್ನ ಫಾಲೋ ಮಾಡಿ ಇದು ಮಾಡ್ತಾರೆ. 50% ಸಕ್ಸಸ್ ಆಗದೆ ನಿಮ್ಮಿಂದ ಮೇಡಮ್. ಸರ್ ಸರ್ ಒಂದೇ ಸೆಕೆಂಡ್ ಸರ್. ಆಕ್ರೋ ಮ್ಯೂಸಿಕ್. ಸಾರಿ ತಾತ. ನಾವು ನಮ್ಗೆ ಇಷ್ಟೊತ್ತು ತನಕ ಹೇಳಿದ್ರಲ್ಲ, ಒಂದ್ ಮ್ಯೂಸಿಕ್ ಹಾಕ್ಲಿಲ್ಲ, ಏನು ಹಾಕ್ಲಿಲ್ಲ, ಇನ್ನ ಶುರುನೇ ಮಾಡಿಲ್ಲ ಹೇಳೋದಕ್ಕೆ. ಈಗ ನೀವು ಹಂಗೆ ಆಕ್ಟ್ ಮಾಡ್ಬೇಕು, ನಂತರನೇ ಆಕ್ಟ್ ಮಾಡ್ಬೇಕು. ಆಕ್ರೋ ಮ್ಯೂಸಿಕ್ ಜಡ್ಜಸ್ಗೆ. ಸಾರಿ ಸರ್, ನೀವು ಅನುಶ್ರೀ ಬಗ್ಗೆ ಮಾತಾಡ್ತಿದ್ರಿ. ನಾನು ನಿಮ್ಮ ಆಂಕರಿಂಗ್ನ ಹೆಚ್ಚು ಕಮ್ಮಿ 20 ವರ್ಷದಿಂದ ನೋಡ್ತಾ ಇದ್ದೀನಿ ಸರ್. ಅದು ವರ್ಷ ಒಂಚೂರು ಇಲ್ಲ ಅನು ಅವ್ರು ಹೇಳೋದು ಸರಿ. ನಾನು 30 ವರ್ಷದಿಂದ ನೋಡ್ತಾ ಇದ್ದೀನಿ. ಕರೆಕ್ಟ್, ಅದು ಡೆಫಿನೆಟ್. ನಾನು ಹುಟ್ಟಾಗಿಂದ ನೋಡ್ತಾ ಇದ್ದೀನಿ ಸರ್ ಅನುಶ್ರೀ ಅವ್ರನ್ನ. ಅಲ್ಲ, ನೀವು ಹಿಂಗೆ ಮಾತಾಡ್ತಾ ಇರಿ. ನೆಕ್ಸ್ಟ್ ತಾತ ಅವರು ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ ಅಂತ ಅವರು 20 ವರ್ಷದಿಂದ ನೋಡ್ತಾ ಇದ್ರು ನಿಮ್ಮ ಆಂಕರಿಂಗು ನನಗೆ ಬೇಸರ ತಂದಿಲ್ಲ. ಒಂದು ದಿನಕ್ಕೂ ಬೇಸರ ತಂದಿಲ್ಲ ಅನ್ನೋದು ಮುಖ್ಯ. ಮೇನ್ ಇಂಪಾರ್ಟೆಂಟ್ ಇದು. ನನಗೆ ಒಂದು ಖುಷಿ ತಂದ್ಕೊಟ್ಟಿದೆ ಸರ್. ನಿಜವಾಗ್ಲೂ ಇಷ್ಟು ನನ್ನ ವರ್ಷವನ್ನ ರೆಕಗ್ನೈಸ್ ಮಾಡಿರುವಂತ ಏಕೈಕ ಅಭಿಮಾನಿ ನೀವೊಬ್ಬರೇ ಸರ್. ನಿಜವಾಗ್ಲೂ. ಬಟ್ ಆರಾಧನಾ, ನೀವು ಪರ್ಫಾರ್ಮ್ ಮಾಡಿದ್ದೀರಾ, ಹಾಗಾಗಿ ನಿಮ್ಮ ಪರ್ಫಾರ್ಮೆನ್ಸ್ಗೆ ರೇಟಿಂಗ್ಸ್ ಏನಂತ ಕೇಳೋಣ. ತಾತನ್ಗೆಲ್ಲ ಇದು ಆರಾಧನಾಗೆ ಮಾತ್ರ. ಆರಾಧನಾ ಪರ್ಫಾರ್ಮೆನ್ಸ್ಗೆ 4 stars. ಥ್ಯಾಂಕ್ ಯು ಸರ್.
ಪ್ರೇಮಾ ಮ್ಯಾಮ್ 3.5. ಥ್ಯಾಂಕ್ ಯು ಮ್ಯಾಮ್. ಪ್ರೇಮಾ ಮ್ಯಾಮ್ ಕಡೆಯಿಂದ 3.5 ಸ್ಟಾರ್ಸ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಆಲ್ ರೈಟ್, ಈಗ ಚಂದನ ಗೌಡ ಅವರ ಅಜ್ಜಿ ರಾಧಮ್ಮ ಅವ್ರ ಜೊತೆ ವೇದಿಕೆ ಮೇಲೆ ಪರ್ಫಾರ್ಮ್ ಮಾಡೋದಕ್ಕೆ ಬರ್ತಿದ್ದಾರೆ. ಬರಮಾಡಿಕೊಳ್ಳೋಣ ಪ್ಲೀಸ್. ಚಂದನ, ನಿಮಗೆ ಹಾಗೂ ನಿಮ್ಮ ಅಜ್ಜಿಗೆ ಕೊಟ್ಟಂತಹ ಸಂದರ್ಭ, ಸಿಚುವೇಶನ್ ಏನು? ಅಜ್ಜಿ ಇದ್ದಾರೆ, ನಾನು ಹೊರಗಿಂದ ಬರ್ತೀನಿ, ಅವ್ರಿಗೆ ನಾನು ಜಾಸ್ತಿ ಇಂಟರಾಕ್ಷನ್ ಮಾಡೋದಿಲ್ಲ. ಅವರಿದ್ರು ಗೊತ್ತಲ್ಲ, ವಯಸ್ಸಾಗಿರೋರು ಏನೋ ಮಾತಾಡ್ತಾರೆ ಅಂತ ಬಿಡು ಬಿಡು ಅಂತಿರ್ತೀನಿ. ಆಮೇಲೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಬ್ರೇಕ್ ಡೌನ್ ಆಗ್ತೀನಿ. ಸೊ ಆ ಥರದ್ದು ಆಕ್ಷನ್. ರಾತ್ರಿ 12 ಗಂಟೆಗೆ ಹೋಗ್ಬಿಟ್ಟಿದೆ, ಇನ್ನೂ ಚಂದನ ಬಂದಿಲ್ಲ. ಬೆಳಗ್ಗೆ 6 ಗಂಟೆಗೆ ಹೋದವಳು ಇನ್ನೂ ಬಂದಿಲ್ಲ. ಶೂಟಿಂಗಲ್ಲಿ ಬೇರೆ ಇದ್ದಾಳೆ. ಫೋನ್ ಮಾಡೋಣ ಅಂದರೆ ಫೋನ್ ಎತ್ತುತ್ತಾಳೋ ಇಲ್ವೋ ನೋಡೋಣ, ಒಂದು ಟ್ರೈ ಮಾಡೋಣ. ಫೋನ್ ಎಲ್ಲಿಟ್ಟೆ? ಓ ಇಲ್ಲಿ. ಹಲೋ ಹಲೋ ಚಂದನ, ಎಲ್ಲಿದ್ಯಮ್ಮ? ಅಯ್ಯೋ, ಶೂಟಿಂಗಲ್ಲಿ ಇದ್ದೀನಿ, ಹೇಳು. ಎಷ್ಟೊತ್ತಾಗುತ್ತೆ ಬರೋದು? ಬರ್ತೀನಿ ಬಾಯ್. ಅದೇ ಹಲೋ ಹಲೋ, ಏನಾದರೂ ಮಾತಾಡೋಣ ಅಂದರೆ ಕಟ್ ಮಾಡಿಬಿಡ್ತಾಳೆ. ಯಾಕೋ ಇವತ್ತು ನಿದ್ದೆನೇ ಬರ್ತಾ ಇಲ್ವಲ್ಲ, ಹೊಟ್ಟೆ ಒಳಗೆಲ್ಲ ಒಂಥರ ಸಂಕಟ ಆಗ್ತಾ ಇದೆ. ತಾಯಿ ಜಗದೀಶ್ವರಿ ನನ್ನ ಮೊಮ್ಮಗಳನ್ನ ಕ್ಷೇಮವಾಗಿ ಮನೆಗೆ ಬಂದು ತಲುಪಿಸಮ್ಮ. ಬಂದು ಅಜ್ಜಿ! ಅಪ್ಪ, ಫೋನು ಎತ್ತಲ್ಲ. ಬಾಗ್ಲಿ ತೆಗಿ. ಬಂದಿಯಮ್ಮ? ಕೈಕಾಲು ಮುಖ ತೊಳ್ಕೊ, ಊಟ ಮಾಡಿದಂತೆ. ಅಯ್ಯೋ, ನಂಗೆ ಊಟನೂ ಬೇಡ, ಏನೂ ಬೇಡ. ಅಪ್ಪಾ, ಎಷ್ಟು ಶೂಟಿಂಗ್ ಎಲ್ಲ ಚೆನ್ನಾಗಾಯ್ತಾ? ಎಲ್ಲ ಚೆನ್ನಾಗಾಯ್ತು. ಟೈಮ್ ನೋಡಿದ್ದೆ ಎಷ್ಟಾಗಿದೆ ಅಂತ. ಪ್ಲೀಸ್ ನನಗೆ ಸ್ವಲ್ಪ ಬಿಟ್ಬಿಡು. ಸ್ವಲ್ಪ ಊಟ ಮಾಡ್ಕೊಮ್ಮ. ನಂಗೆ ಪ್ಲೀಸ್ ಊಟ ಎಲ್ಲ ಬೇಡ. ಇವತ್ತು ಬಿಟ್ಟರೆ ಇವಳು ಉಪವಾಸನೇ ಇದ್ಬಿಡ್ತಾಳೆ. ನೀನು ಇರಬೇಕಿತ್ತು ರಾಜು. ನನಗೆ ಟೆನ್ಷನ್ನೇ ಎತ್ತಿರಲಿಲ್ಲ. ಇಲ್ಲಿಂದ ಇಲ್ಲಿಗೆ ಫ್ಯಾನ್ ಮಾಡಿದ್ರು, ಫ್ಯಾನ್ ಸ್ಟಾಪ್ ತನಕ ಕರ್ಕೊಂಡು ಹೋಗ್ತಿದ್ದೆ. ಒಂದಿನ ನನ್ನ ಒಬ್ಬಳೇ ಬಿಡ್ತಿರ್ಲಿಲ್ಲ. ಈಗ ಎಲ್ಲರೂ ನನ್ನ ಬೇಕಾಬಿಟ್ಟೆ ಬಿಟ್ಬಿಡ್ತಾರೆ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ ನನಗೆ. ಐ ಮಿಸ್ ಯು ರಾಜು, ಐ ಲವ್ ಯು. ಚಂದನ, ಊಟ ಮಾಡ್ಬಾಮ್ಮ. ಎಷ್ಟು ಸಲ ಹೇಳ್ಬೇಕು ನಿಂಗೆ, ನಂಗೆ ಸ್ವಲ್ಪ ಪ್ರೈವಸಿ ಕೊಡು ಅಂತ ಹೇಳ್ದೆ ತಾನೆ. 2 ನಿಮಿಷ ಕೂತ್ಕೊಳಕ್ ಬಿಡಲ್ಲ. ಯಾಕೆ ತಲೆ ತಿಂತೀಯಾ? ನನ್ಗೆ ಆಗಲ್ಲ. ತಾತ ಇರುವಾಗ ಎಷ್ಟು ನೆಮ್ಮದಿ ಆಗಿತ್ತು ಗೊತ್ತಾ ಮನೆ. ನನ್ ಪಾಡಕ್ ಬಿಟ್ಬಿಡೋರು, ನನ್ ಜೊತೆ ಇರ್ತಿದ್ರು. ಆದ್ರೆ ನಂಗೊಂದು ಪ್ರೈವೇಟ್ ಸ್ಪೇಸ್ ಅನ್ನೋದು ಕೊಡ್ತಿದ್ರು. ನಿಮ್ಗೆ ಯಾರಿಗೂ ಅರ್ಥನೇ ಆಗೋದಿಲ್ಲ ಅದು. ನಾನು ಅಷ್ಟು ಸುಸ್ತಾಗಿ ಬಂದಿದ್ರು ಬಂದ್ಬಿಡ್ತೀರಾ? ಸರಿ ಕೊಡು, ಅದೇನ ತಿಂತೀನಿ. ನಂಗಿದು ಇಷ್ಟ ಇಲ್ಲ ಅಂತ ಗೊತ್ತು ತಾನೆ ಮಮ್ಮಿ. ಯಾಕೆ ಹಿಂಗ್ ಮಾಡ್ತೀರಾ? ನಂಗೆ ಬೇಡ, ನಂಗಿದ್ ಬೇಡ ಪ್ಲೀಸ್. ಸ್ವಲ್ಪ ತಗೊಮ್ಮ. ಹೇಳಿದ್ರೆ ಅರ್ಥ ಆಗಲ್ಲ. ನಂಗಿದು ಇಷ್ಟ ಇಲ್ಲ. ಯಾಕೆ ತಾತನ ನೆನಪಾಗ್ತಾ ಇದೆಯಾ? ಇನ್ನೇನ್ ಮತ್ತೆ, ಅವ್ರೆಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಿದ್ರು. ನಾನು ಹೇಳಕ್ ಮುಂಚೆನೇ ಅವ್ರಿಗೆ ಗೊತ್ತಾಗ್ತಿತ್ತು. ಒಂದು ನೆನಪಿದೆಯಾ ಚಂದನ? ತಾತ ಇರೋವರೆಗೂ ಎಷ್ಟು ಗೋಳಾಡಿಸ್ತಾ ಇದ್ದೆ, ಮುನಿಸ್ಕೊತಾ ಇದ್ದೆ. ಕೋಪ ಮಾಡ್ಕೊಂಡು ರೂಮೊಳಗೆ ಹೋಗಿ ಫೋನ್ ನೋಡ್ಕೊಂಡು ಕೂತ್ಕೊತಾ ಇದ್ದೆ. ನಿನ್ನ ಅಮೂಲ್ಯದ ಕ್ಷಣನ ಎಷ್ಟು ಈ ಮೋಸ ಮಾಡ್ಕೊಂಬಿಟ್ಟೆಮ್ಮ. ನೋಡು, ತಾತ ಇವಾಗ ಬೇಕು ಅಂದರೆ ಬರ್ತಾರಾ? ನೀನು ಮುದ್ದಾಡಬೇಕು, ನೀನು ಅವ್ರ ಹತ್ರ ಇರಬೇಕು ಅಂದ್ರೆ ಆಗುತ್ತಾ? ಜೀವನ ಇಷ್ಟೇ ಅಮ್ಮ. ಅವ್ರು ಇರೋವರೆಗೂ ಅವರು ಬೆಲೆ ನಿನಗೆ ಗೊತ್ತಾಗಲಿಲ್ಲ, ಈಗ ಗೊತ್ತಾಗ್ತಾ ಇದ್ದೆ. ನಾಳೆ ಮುಂದೊಂದು ದಿನ ನಂದು ಅಷ್ಟೇ. ನನ್ನ ಹತ್ರ ನೀನು ಹಂಗೆ ಆಡ್ತಾ ಇದೆಯಾ, ಮುನಿಸ್ಕೊತೀಯ, ಕೋಪ ಮಾಡ್ಕೊತೀಯ. ಮುಂದೊಂದು ದಿನ ನಂದು ನನ್ನ ಬೆಲೆ ಗೊತ್ತಾಗೋದ್ರಲ್ಲಿ ಕಾಲ ಮಿಂಚೋಗಿರುತ್ತೆ. ಸುಮ್ಮನೆ ಹಂಗೆಲ್ಲ ಮಾತಾಡ್ಬೇಡ ನೀನು. ಅವ್ರೊಬ್ರಿಲ್ಲ ಅಂದ್ರೆ ನನಗಿಷ್ಟು ಬೇಜಾರಾಗ್ತಿದೆ. ನೀನಿಲ್ಲ ಅಂದ್ರೆ ನಾನು ಇರ್ತೀನ? ಗೊತ್ತಿದ್ದೋ ಗೊತ್ತಿಲ್ದೇನೋ ನಿನ್ನ ವಿಷಯದಲ್ಲೂ ಹಾಗೆ ಮಾಡ್ತಿದ್ದೀನಿ. ನೋಡು, ನಿನ್ನ ಮೇಲೆ ನಾನು ಮಾಡ್ಕೊಳ್ಳೋದು ಕೋಪ ಅಲ್ಲ, ಅದು ಸಲಿಗೆ, ಅತಿಯಾದ ಸಲಿಗೆ, ಪ್ರೀತಿ. ದಯವಿಟ್ಟು ಇನ್ನೊಂದ್ಸಲ ಆ ಥರ ಎಲ್ಲ ಮಾತಾಡ್ಬೇಡ ಅಮ್ಮ.
Cut it. ಚಂದನ, ಇವತ್ತು ಅಜ್ಜಿ ನಿನಗೋಸ್ಕರ ತನಗೆ ಬರ್ದೇ ಇರುವಂತಹ ಒಂದು ಕೆಲಸವನ್ನ ಕಲ್ತು ನಿನಗೋಸ್ಕರ ಮಾಡಿದ್ದಾರೆ ಅಂದ್ರೆ, ಒಂದು ನಿನ್ನ ಮೇಲಿರೋ ಪ್ರೀತಿ, ಇನ್ನೊಂದು ನಿನ್ನ ಜೀವನದಲ್ಲಿ ಆ ತಾತ ಇಲ್ಲ ಅನ್ನೋ ಕೊರಗು ಬರಬಾರ್ದು ಈ ಕ್ಷಣ ಅಂತ ಹೇಳಿ ಅವ್ರು ಬಂದ್ ಮಾಡಿದ್ದಾರೆ. ಈ ಕ್ಷಣ ನಿಮ್ಮ ತಾತನ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀಯ, ಅಜ್ಜಿ ಬಗ್ಗೆ ಏನ್ ಹೇಳ್ತೀಯಾ? ನನ್ನ ಅಪ್ಪನ ಜೊತೆ ಅಷ್ಟು ಅಟ್ಯಾಚ್ಮೆಂಟ್ ಇಲ್ಲ, ನನಗೆ ತಾತಾನೇ ಎಲ್ಲ. ಮನೇಲಿ ಇವ್ರು ನನ್ನ ರೆಡಿ ಮಾಡೆಲ್ಲ ಕಳಿಸೋರು, ಬಟ್ ಆಚೆ ಕೂರ್ಸ್ಕೊಂಡು ಓಡಾಡ್ತಿರೋದಾಗ್ಲಿ, ನನಗೇನಾದರೂ ಬೇಕು ಅಂದರೆ ಕೊಟ್ಬಿಟ್ಟಿರೋರು. ಅವ್ರು ಹೋದ್ಮೇಲೆ ಲೈಕ್ ಅದೊಂದು ವಾರ್ಮ್ತ್ ಇರುತ್ತಲ್ಲ, ಅದು ಹೋಗ್ಬಿಟ್ಟಿದೆ ಅಂತ ಅನ್ನಿಸ್ತಿದೆ. ಐ ಆಮ್ ಸ್ಟಿಲ್ ರಿಕವರಿಂಗ್. 4 years ಆದ್ರೂ ತಾತ ಇಲ್ಲದೆ ಜೀವನ ಚೇಂಜ್ ಆಗಿಬಿಟ್ಟಿದೆ, ಬದಲಾಗ್ಬಿಟ್ಟಿದೆ. ಆ ಸ್ಥಾನನೂ ತುಂಬ್ತಿರೋದು ನಮ್ಮ ಅಜ್ಜಿ ನನಗೆ. ನನ್ನ ಜೀವ ಕೊಟ್ಟಿದ್ದು ನನ್ನ ತಾಯಿ, ಅವರು ಗ್ರೇಟ್. ಅವ್ರ ಜೊತೆ ಆ ಜೀವಕ್ಕೆ ಶಕ್ತಿಯಾಗಿರೋದು ನನ್ನ ಅಜ್ಜಿ. ನನ್ನ ತಂದೆ ತಾಯಿ ಇಲ್ಲ ಅಂದಿದ್ರೆ ನನ್ನ ಮಗಳಿಲ್ಲ. ನಾನು ಸೋತಾಗ ನನ್ನ ತಂದೆ ತಾಯಿ ನನ್ನ ಮಗಳನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಮೀನ್ಸ್ ತಾಯಿ ತಂದೆ ಕೊಡ್ಬೇಕಾಗಿದ್ದ ಪ್ರೀತಿನ ಅವ್ರ ಅಜ್ಜಿ ತಾತ ಪೂರ್ತಿಯಾಗಿ ಕೊಡ್ತಾ ಇದ್ದಾರೆ. ಶಿ ಈಸ್ ಬ್ಲೆಸ್ಡ್. ನನ್ನ ತಂದೆ ತಾಯಿ ಅಂತ ಅಜ್ಜಿ ತಾತ ಸಿಗ್ಬೇಕಾದ್ರೆ ಶಿ ಈಸ್ ಬ್ಲೆಸ್ಡ್. ಅಮ್ಮ, ನೀವು ಸ್ಟೇಜ್ ಮೇಲೆ ಬಂದು ನಿಂತ್ಕೊಂಡು ಪರ್ಫಾರ್ಮ್ ಮಾಡ್ತಿರೋದಕ್ಕೇ ದೊಡ್ಡ ಹ್ಯಾಟ್ಸ್ ಆಫ್ ಅಮ್ಮ, ನಿಮಗೆ ಹ್ಯಾಟ್ಸ್ ಆಫ್. ಚಂದನ ಪರ್ಫಾರ್ಮೆನ್ಸ್ ಬಗ್ಗೆ ಅದು ಶೀಸ್ ಡನ್ ವೆರಿ ನೈಸ್ಲಿ. ಆದರೆ ನಿಮ್ಮ ಪರ್ಫಾರ್ಮೆನ್ಸ್ಗೆ ನನ್ನ ಕಡೆಯಿಂದ ರಾಧಮ್ಮನವರೇ, ಕಾಟೇರ ನಮಸ್ಕಾರ ಸಿಕ್ಬಿಟ್ಟಿದೆ ನಿಮ್ಗೆ. ಪ್ರೇಮ ಮ್ಯಾಮ್. ಚಂದನ, ನನಗೆ ಅಜ್ಜಿ ಪರ್ಫಾರ್ಮೆನ್ಸ್ ತುಂಬ ಇಷ್ಟ ಆಯಿತು. ನಿಜವಾಗ್ಲೂ ನಿಮ್ಮ ನೋಡಿದಾಗಲೂ ನಮ್ಮ ಅಜ್ಜಿ ಜ್ಞಾಪಕ ಬರ್ತಾ ಇದೆ. ಓಮ್ ಟೈಮಲ್ಲಿ ಅವ್ರು ಬಂದು ಶೂಟಿಂಗ್ ನೋಡ್ತಾ ಇದ್ರು. ಅವ್ರು ಹೇಳೋರು, ಉಪೇಂದ್ರ ನನ್ನ ಮೊಮ್ಮಗಳಪ್ಪ ನೋಡ್ಕೊಪ್ಪ ಅಂತ. ಈಗ ಅರ್ಥ ಆಗುತ್ತೆ ಮೊಮ್ಮಗಳಿಗೆ ಎಷ್ಟು ಪ್ರೀತಿ ಅಂತ. ನಮ್ಗೆ ಅವಾಗ ಟೈಮಲ್ಲಿ ಗೊತ್ತಾಗ್ತಿರ್ಲಿಲ್ಲ ವರ್ಕ್ ಮಾಡ್ತಾ ಇದ್ದೀವಿ ಅಂತ. ಬಟ್ ಆ ಲವ್ ಅಜ್ಜಿಯರಿಗೆ ಜಾಸ್ತಿ ಇರುತ್ತೆ, ಅಮ್ಮನಕ್ಕಿಂತ ಜಾಸ್ತಿ ಅಜ್ಜಿಯರಿಗಿರುತ್ತೆ. ಸೊ ಅದನ್ನು ನೋಡಿದಾಗ ನನ್ನ ಅಜ್ಜಿಗೆ ಜ್ಞಾಪಕ ಬರ್ತಾ ಇತ್ತು. ತುಂಬ ಚೆನ್ನಾಗಿ ಮಾಡಿದ್ರಿ ಅಮ್ಮ. ಥ್ಯಾಂಕ್ ಯು ಮ್ಯಾಮ್. ರಮೇಶ್ ಸರ್. ಮನೆ ಬೀಗದ ಕೈದೊಂದು ಕೀ ಹೋಲ್ ಇರುತ್ತಲ್ಲ, ಅದರಿಂದ ಇಣಕ್ ನೋಡಿದ್ರೆ ಹೆಂಗಿರುತ್ತೆ ಒಂದು ಮನೆ ಒಳಗೆ ಒಂದು ಘಟನೆ, ನಿಜವಾಗ್ಲೂ ನಡೆಯೋ ಘಟನೆ ಅನಿಸ್ತು ನನಗೆ. ಅಷ್ಟು ರಿಯಲ್ ಆಗಿತ್ತು. ಅಂಡ್ ಮೇಡಮ್ ರಾಧಾ ಅವರೇ, ನನಗೆ ಆಶ್ಚರ್ಯ ರೀ, ನೀವು ಪರ್ಫಾರ್ಮ್ ಮಾಡಿಲ್ಲ ಇದಕ್ಕೆ ಮುಂಚೆ ಅಂದ್ರೆ ಏನಾಯ್ತು, ಫೋನ್ ಮಾತಾಡ್ಬಿಡ್ತಾರೆ. ಇವರು ಡಯಲ್ ಮಾಡಿದ್ರು ರೀ. ಅಯ್ಯೋ ನನಗೆ, ಅರೆ ವಾ, ದಟ್ಸ್ ಅನ್ ಆಕ್ಟರ್ಸ್ ಮೂಮೆಂಟ್. ಆಕ್ಟರ್ಸ್ ಮೂಮೆಂಟ್ ಅದು. ಎಕ್ಸ್ಟ್ರಾರ್ಡಿನರಿ ಮಾ, ಕಂಗ್ರಾಚುಲೇಷನ್ಸ್. ಬಹಳ ಖುಷಿ ಆಯ್ತು. ಸೂಪರ್. ಬಟ್ ನಿಜವಾಗ್ಲೂ ರಿಯಲ್ ಲೈಫಲ್ಲಿ ಚಂದನ ಈ ತರ ಲೇಟ್ ಆಗೆಲ್ಲ ಬಂದ್ರೆ ನೀವು ಹೆಂಗ್ ಮಾತಾಡಿಸ್ತೀರ ಅವ್ರ ಹತ್ರ? ಅಂದ್ರೆ ನನಗೆ ತುಂಬಾ ಭಯ ಆಗ್ತಾ ಇದೆ. ಅದೊಂದು ಮೆಸೇಜ್ ಹೇಳ್ಬೇಕು ನಿಮ್ಗೆ. ಕರೆಕ್ಟ್. ದಯವಿಟ್ಟು ಕರ್ನಾಟಕದಲ್ಲಿ ಯಾವ ಕ್ಯಾಬ್ ಡ್ರೈವರ್ ಆಗಲಿ, ಯಾವ ಆಟೋ ಡ್ರೈವರ್ ಆಗಲಿ, ಅವ್ರಿಗೆಲ್ಲ ನನ್ನ ಸಾಷ್ಟಾಂಗ ನಮಸ್ಕಾರ. ಇವತ್ತೊಂದು ವಯಸ್ಸು ಹುಡುಗಿನ ಮನೆ ಬಾಗಿಲಿಗೆ ತಂದು ಬಿಡ್ತಾರಲ್ಲ, ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಯು. ಆ ಹೆಣ್ಮಗುಗೋಸ್ಕರ ಆ ಇಡೀ ಕುಟುಂಬನೇ ಕಾಯ್ತಾ ಇರುತ್ತೆ. ಒಂದು ನಂಬಿಕೆ, ನಮ್ಮ ಕರ್ನಾಟಕದಲ್ಲಿರುವಂತಹ ಆಟೋ ಡ್ರೈವರ್ಸ್, ಕ್ಯಾಬ್ ಡ್ರೈವರ್ಸ್ ಏನಾಗ್ಲಿ ಕರ್ನಾಟಕದ ಮನೆ ಮಗಳನ್ನ ಜೋಪಾನವಾಗಿ ಕರ್ಕೊಂಡ್ ಬರ್ತಾರೆ ಅಂತ ಹೇಳಿ. ನಿಜವಾಗ್ಲೂ ರಾಧಮ್ಮ ಹೇಳಿದಂಗೆ ನಮ್ಮ ಮಹಾನಟಿ ವೇದಿಕೆ ಪರವಾಗಿ ಎಲ್ಲ ನಮ್ಮ ಆಟೋ ಡ್ರೈವರ್ಸ್, ಕ್ಯಾಬ್ ಡ್ರೈವರ್ಸ್, ಬಸ್ ಡ್ರೈವರ್ಸ್ ಎಲ್ಲರಿಗೂ ಥ್ಯಾಂಕ್ ಯು. ತರುಣ್ ಅವರೇ, ಎಷ್ಟು ಸ್ಟಾರ್ಸ್ ಕೊಡ್ತಿದ್ರಾ? 4 stars. 4 stars. ಪ್ರೇಮಾ ಮ್ಯಾಮ್? 4 stars. Thank you. 4 stars. ನಿಶ್ವಿಕಾ? 4.5. Thank you. 4.5 stars. ಲವ್ಲಿ. ಚಂದನಾ, ಕಂಗ್ರ್ಯಾಚುಲೇಷನ್ಸ್. ಯಾರ ದೃಷ್ಟಿನೂ ಬೀಳದೆ ಇರಲಿ. ಅಂಡ್ ಲವ್ ಯು ರಾಧಮ್ಮ. ಥ್ಯಾಂಕ್ ಯು. ಇವರು ಅಮ್ಮನ ಪ್ರೋತ್ಸಾಹದಿಂದಲೇ ಜೀವನದಲ್ಲಿ ಹೆಜ್ಜೆ ಇಟ್ಟವರು. ಅಮ್ಮನ ಅತಿ ಮುದ್ದಾದ ಮಗಳು. ಲೆಟ್ಸ್ ವೆಲ್ಕಮ್ ಬೆಂಗಳೂರಿನ ಅಮೃತ ಹಾಗೂ ಅವರ ಅಮ್ಮ ಗಾಯತ್ರಿ. ಹಾಯ್ ಅಮೃತ.
ಅಮೃತಾ. ಹೈ. ಏನ್ ಸಿಚುವೇಶನ್ ಕೊಟ್ಟಿದ್ದಾರೆ ಮಾಸ್ಟರ್ ಮೈಂಡ್ ರಮೇಶ್ ಸರ್ ಅವರು? ಚಿಕ್ಕ ವಯಸ್ಸಿಂದ ಮುದ್ದಾಗಿ ಸಾಕಿರ್ತಾರೆ ಮನೆಯಲ್ಲಿ. ಆದ್ರೆ ಎಷ್ಟು ಕಾಟ ಕೊಟ್ಟಿರ್ತೀನಿ ಅಂತ ಮಮ್ಮಿಗೆ ತೋರಿಸ್ಬಿಟ್ಟು ಲಾಸ್ಟಲ್ಲಿ ಏನೋ ಒಂದೇನೋ ಇದೆ, ಅದನ್ನ ನೀವು ಪರ್ಫಾರ್ಮೆನ್ಸ್ ವೇಳೆಯಲ್ಲೇ ನೋಡಿ ಏನೋ ಅಂದ್ರೆ ಗೊತ್ತಾಗುತ್ತೆ. ಆಲ್ ದ ವೆರಿ ಬೆಸ್ಟ್ ಅಮೃತಾ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಅಮ್ಮ. ಥ್ಯಾಂಕ್ ಯು. ಆಕ್ಷನ್. ಒಂದು ಮಳೆ ಬಿಲ್ಲು, ಒಂದು ಮಳೆ ಮೋಡ, ಹೇಗೂ ಜೊತೆಯ ಅಮ್ಮ, ಅಮ್ಮ, ಬಾರೆ, ಯಾಕೆ ಕಿರ್ಚ್ತಾ ಇದೀಯಾ? ಅಮ್ಮ, ಅಮ್ಮ, ಯಾಕೆ ಗಾಬರಿ ಆಗಿದೀಯಾ? ಇಷ್ಟು ವರ್ಷ ಇಂಥ ವಿಷಯನ ನನ್ನಿಂದ ಮುಚ್ಚಿಟ್ಟಿಯಲ್ಲ ಅಮ್ಮ. ಏನ್ ವಿಷಯ ಅಂತ ಯೋಚನೆ ಮಾಡ್ತಿದ್ಯಾ? ಇಷ್ಟು ವರ್ಷ ನಾನು ಅನಾಥೆ ಅಂತ ನಂಗೆ ಯಾವತ್ತೂ ಹೇಳಿಲ್ವಲ್ಲ ಅಮ್ಮ. ಯಾಕೆ ಏನೇನೋ ಮಾತಾಡ್ತಾ ಇದೀಯಾ? ಇರೋದನ್ನೇ ನಿಜಾನೇ ಮಾತಾಡ್ತಾ ಇರೋದಮ್ಮ. ಬಾ ಕುತ್ಕೊಂಡು ಮಾತಾಡು. ಇಲ್ಲ, ಚಿಕ್ಕ ವಯಸ್ಸಿಂದಾನು ನಾನು ಅನಾಥೆ ಅಂತ ಗೊತ್ತಿದ್ರು ಒಂದ್ ಮಾತು ಹೇಳಿಲ್ಲ ನನ್ಗೆ. ನಾನ್ ಯಾರಮ್ಮ? ನಾನ್ ಯಾರ ಮಗಳಮ್ಮ? ಚಿಕ್ಕ ವಯಸ್ಸಿಂದಾನು ನಿಮ್ಗೆ ಎಷ್ಟು ಕಷ್ಟ ಕೊಟ್ಟಿಲ್ಲ, ನಿಮ್ಗೆ ಎಷ್ಟು ಬ್ಲ್ಯಾಕ್ ಮೇಲ್ ಮಾಡಿಲ್ಲ, ನಿಮ್ಗೆ ಎಷ್ಟು ದುಃಖ ಕೊಟ್ಟಿಲ್ಲ, ನಿಮ್ಗೆ ಎಷ್ಟು ನೀವೇನೇ ಹೇಳಿದ್ರು ಯಾವಾಗ ನಾನು ಏನ್ ಮಾಡಿದ್ದೀನಿ ಅಂತ ಎಷ್ಟು ಕಷ್ಟ ಕೊಟ್ಟಿದ್ರು ಒಂದ್ ಮಾತು ಯಾರೂ ಬೈದಿಲ್ಲ. ಚಿಕ್ಕ ವಯಸ್ಸಿಂದ ನನಗೆ ಒಂದೇಟು ಹೊಡೆದಿರ್ಲಿಲ್ಲ. ಸರಿ, ಎಲ್ಲ ಆಯ್ತು, ಪ್ರೌಡ್ ಮೂಮೆಂಟ್ ಕೊಡೋಣ ನಮ್ಮ ಫ್ಯಾಮಿಲಿಗೆ, ಪ್ರೌಡ್ ಮಾಡ್ಸೋಣ ಅನ್ನೋಷ್ಟೊಳಗಡೆ ತಾತನೇ ತೀರೋಗ್ಬಿಟ್ರು. ನಮ್ಮ ಇಡೀ ಫ್ಯಾಮಿಲಿಗೆ ಬ್ರೈಟ್ನೆಸ್ ಆಗಿ ತುಂಬಾ ಚೆನ್ನಾಗಿರೋ ನಮ್ ತಾತನೇ ಇನ್ನಿರ್ಲಿಲ್ಲ. ಅವರೇ ನನ್ಗೆಲ್ಲ ಏನೇ ಮಾಡಿದ್ರು, ನನ್ನ ಕೆಲಸದಿಂದ ಇಟ್ಟು ಓದೋದ್ರಿಂದ ಇಟ್ಟು ಮಾಡ್ಲಿಂಗ್ ಆಗ್ಲಿ ಏನೇ ಇದ್ರಿ ಅವರೊಬ್ಬರೇ ನನಗೆ ಸಪೋರ್ಟ್ ಮಾಡ್ತಾ ಇದ್ದಿದ್ದು. ನೀವು ಸಪೋರ್ಟ್ ಮಾಡ್ತಾ ಇದ್ರಿ ಅಂತಿಲ್ಲ, ನೀವು ಹಿಂದಿಂದ ಪ್ರೌಡ್ ಫೀಲ್ ಮಾಡ್ಕೊಂತ ಇದ್ರಿ. ನನಗೆ ಯಾವತ್ತು ಓಕೆ ರಜಾ, ಥ್ಯಾಂಕ್ ಯು. ಯಾರೇನೇ ಹೇಳಿ ಕಣೆ, ನೀನ್ ನನ್ನ ಮಗಳು, ನೀನ್ ನನ್ನ ಮಗಳು ಕಣೆ, ನೀನ್ ನನ್ನ ಮಗಳು. ಅಳ್ಬೇಡ. ನಾನು ಹೆಂಗೆ ಎಷ್ಟು ಕಷ್ಟ ಕೊಟ್ಟಿದ್ದೀನಿ ಅಂತ ನನಗೆ ಗೊತ್ತಮ್ಮ. ಚಿಕ್ಕ ವಯಸ್ಸಿಂದ ನಾನು ಏನೋ ಮಾಡಿದ್ದೀನಿ. ನೀವು ಹೇಳಿದ ಮಾತು ಒಂದ್ ಮಾತು ಕೇಳ್ತಿರ್ಲಿಲ್ಲ. ಯಾರೇನು ಹೇಳಿ ಏನೇ ಮಾತಾಡಿ ಅಮ್ಮ, ಕ್ಷಮಿಸಿದೀನಿ ಕಣೆ. ನೀನ್ ನನ್ನ ಮಗಳು, ನೀನ್ ನನ್ನ ಮಗಳು ಕಣೆ, ನೀನ್ ನನ್ನ ಮಗಳು. I'm sorry ಅಮ್ಮ, I'm sorry. ಅಮೃತಾ, ಕಟ್ ಆದ್ಮೇಲೂ ಕೂಡ ನನ್ನ ತಾಯಿಗೇನೋ ಒಂದು ಮೆಸೇಜ್ ಹೇಳಬೇಕು, ಅದು ಕಟ್ ಆಗ್ಬಾರ್ದು ಅಂತ ಹೇಳಿ ಆ ತಾಯಿ ಕಾಲ್ ಬಿದ್ದು ಅದನ್ನ ಕನ್ವೆ ಮಾಡೋದು. ದಟ್ ವಾಸ್ ದಿ ಬೆಸ್ಟ್ ಪೋರ್ಷನ್. ನಿಶ್ವಿಕಾ ಅತ್ತಿದ್ದ ಅದಕ್ಕೇನೆ ಹೌದು, ತಡ್ಕೊಳಕ್ಕಾಗಿಲ್ಲ ಅವ್ರಿಗೆ. ಹೌದು. ನೋ, ಐ ಫೀಲ್ ಲೈಕ್ ಲಾಟ್ ಆಫ್ ಟೈಮ್ಸ್ ನಾನು ನಮ್ಮ ಮಮ್ಮಿಗೆ ಹೇಳ್ಬೇಕನ್ಸುತ್ತೆ, ಸಾರಿ, ಬಿಕಾಸ್ ನಾನು ಇವಾಗ ಜೋಕ್ಫುಲಿ ಹೇಳ್ತಾ ಇರ್ತೀನಿ, ನಾನು ಬರೀ ಓಡ್ದು ಬೆಳೆಸ್ದೆ, ನೀನು ಮುದ್ದು ಮಾಡಿಲ್ಲ. ಐ ಕ್ರೇವ್ ಫಾರ್ ದ್ಯಾಟ್. ನಾನು ಸ್ಕೂಲಿಂದ ಬಂದ ತಕ್ಷಣ ಒಂದು ಮುದ್ದು ಕೊಡಬೇಕಾಗಿತ್ತು, ತಪ್ಕೋಬೇಕಾಗಿತ್ತು. ನಮ್ಮಮ್ಮ ಹೇಳ್ತಾರೆ, ನನಗೆ ಯಾರು ಹಂಗೆ ಪ್ರೀತಿಸಿಲ್ಲ, ನನಗೆ ಆ ಪ್ರೀತಿ ಗೊತ್ತಿಲ್ಲ ಅಂತ. ಸೊ ಐ ವಾಂಟ್ ಟು ಅಪಾಲಜೈಸ್ ಟು ಹರ್, ಸೇಯಿಂಗ್ ಲೈಕ್ ನಾನು ಅವ್ರನ್ನ ಅರ್ಥನೇ ಮಾಡ್ಕೊಂಡಿಲ್ಲ. ಪಾಪ ಅವ್ರಿಗೆ ಯಾರು ಆ ಪ್ರೀತಿ ತೋರಿಸಿಲ್ಲ. ಸೊ ಅವ್ರಿಗೆ ನನಗೆ ತೋರ್ಸಕ್ ಗೊತ್ತಾಗಿಲ್ಲ. ಸೊ ಅವಳು ಯಾವಾಗ ಕೂತ್ಕೊಂಡು ಐ ಆಮ್ ವೆರಿ ಸಾರಿ ಅಂತ, ಐ ವಾಸ್ ಲೈಕ್ ಶಿಟ್, ನಾನು ಹೇಳ್ಬೇಕು ಪಾಪ ನಮ್ಮ ಮಮ್ಮಿಗೆ, ಸಾರಿ ಮಮ್ಮಿ, ನಾನು ಇನ್ನ ಏನು ಬೆಳೆದೇ ಇದ್ರು ಫಸ್ಟ್ ನಾನು ನಿಮ್ಮ ಮಗಳಾಗಿ ಇರ್ತೀನಿ ಅಷ್ಟೇ. ನಾನು ನಿನ್ನ ಮಿಕ್ಕಿದ ಸಾಧನೆ ಎಲ್ಲ ಆಮೇಲೆ. ಅಟ್ ದಿ ಎಂಡ್ ಆಫ್ ದ ಡೇ ನಾನು ನಮ್ಮ ಅಮ್ಮನ ಮಗಳಷ್ಟೇ. ಬಟ್ ಅಕಸ್ಮಾತ್ ಅಮ್ಮ ಈ ಎಪಿಸೋಡ್ ನೋಡ್ತಿದ್ರೆ ನೀವು ಸಾರಿ ಕೇಳಿದ್ರೆ ಐ ಆಮ್ ಶೋರ್ ಅವ್ರಿಗೆ ಕ್ಷಮಿಸ್ತಾರೆ ಅಂತ ಹೋಪ್ಫುಲಿ, ಎಸ್ ಹೋಪ್ಫುಲಿ ಅಲ್ವಾ? ಬಟ್ ಎಪಿಸೋಡ್ ನೋಡೋವರೆಗೂ ಯಾಕೆ ಕಾಯೋಣ, ಇಲ್ಲೇ ಕೇಳೋಣ ಅವ್ರು ನಿಮ್ಮನ್ನು ಕ್ಷಮಿಸ್ತಾರ ಇಲ್ವಾ ಅಂತ ಹೇಳಿ. ಅಮ್ಮ ಇಲ್ಲೇ ಇದ್ದಾರೆ, ಹತ್ರದಲ್ಲಿದ್ದಾರೆ. ಈಗ ಸಾರಿ ಕೇಳಿ. ನಾನು ಅವಾಗಿಂದ ಹೇಳೋದು, ಇಷ್ಟ ಹತ್ರ ಇದ್ದಾಗ ವರ್ಡ್ಸು ಬರಲ್ಲ, ಏನು ಬರಲ್ಲ. ಬಟ್ ಐ ವಿಲ್ ಡೆಫಿನೆಟ್ಲಿ ಟೇಕ್ ದಿಸ್ ಆಪರ್ಚುನಿಟಿ. ಐ ಆಮ್ ವೆರಿ ಸಾರಿ ಮಾ.
ಬಟ್ ತಾಯಿಯಾಗಿ ನೀವು ಹೇಳಿ ನಿಶ್ವಿಕಾ ಎಷ್ಟು ಬೆಸ್ಟ್ ಮಗಳು ನಿಮ್ಗೆ, ಎಷ್ಟು ಬೆಸ್ಟ್ ಡಾಟರ್ ಅಂತ. ನನ್ನನ್ನು ನೀವು ಇಲ್ಲಿ ಕರ್ಸಿದ್ದೀರಲ್ಲ, ಇದರಲ್ಲೇ ಗೊತ್ತಾಗತ್ತೆ ಅವಳು ಎಷ್ಟು ಬೆಸ್ಟ್ ಅಂತ ಹೇಳ್ಬೇಕು. ನನ್ನನ್ನು ಯಾಕೆ ಕರ್ಸ್ಬೇಕು ನೀವು? ನಿಶ್ವಿಕಾ ಅಮ್ಮ ಅಂತ ತಾನೇ ಕರ್ಸಿದ್ದೀರಾ. ಸೊ ಇದಕ್ಕಿಂತ ಬೆಸ್ಟ್ ಏನ್ ಬೇಕು? ಇದಕ್ಕಿಂತ ಒಂದು ತಾಯಿಗೆ ಇನ್ನೇನ್ ಬೇಕು ಅಲ್ವಾ? ಚಿಕ್ಕವಳಾಗಿರ್ಬೇಕಾದ್ರೆ ತುಂಬಾ ಚೇಷ್ಟೆ ಮಾಡ್ತಿದ್ಲು, ಅದು ಹೇಳೋದೇ ಬೇಡ. ಈಗಲೂ ಚೇಷ್ಟೆ ಮಾಡ್ತಿರ್ತಾಳೆ ಮನೇಲಿ, ಇಷ್ಟು ಗಂಭೀರವಾಗಿ ಏನಿರಲ್ಲ ಮನೇಲಿ. ತುಂಬಾ ಚೇಷ್ಟೆ, ತುಂಬಾ ತರಲೆ. ಆ್ಯಂಡ್ ಇವತ್ತು ಕನ್ನಡಿಗರ ಮನಸ್ಸನ್ನ ಗೆದ್ದಿದ್ದಾರೆ. ಒಬ್ಬ ನಟಿಯಾಗಿರ್ಬೋದು, ಅಮೇಝಿಂಗ್ ಡಾನ್ಸರ್ ಆಗಿರ್ಬೋದು. ಬಟ್ ಅದು ಅಷ್ಟು ಈಸಿಯಾಗಿ ಬಂದಿಲ್ಲ. ಅದಕ್ಕಾಗಿ ಅವ್ರು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅದನ್ನು ನೀವು ನೋಡಿದ್ದೀರಾ. ಸೊ ಆ ಜರ್ನಿ ಬಗ್ಗೆ ಹೇಳಿಮ್ಮ. ತುಂಬ ಖುಷಿ ಆಗುತ್ತೆ. ಅವಳು ಚಿಕ್ಕವಳಾಗಿರ್ಬೇಕಾದ್ರೆ ಓದೋದ್ರಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ, ಹಾಗಾಗಿ ಅವಳನ್ನ ಡಾನ್ಸ್ ಕ್ಲಾಸಿಗೆ ಹಾಕಿತ್ತು. ಅವಳು ಚಿಕ್ಕವಳಿಂದ ಡಾನ್ಸಲ್ಲಿ ತುಂಬ ಇಂಟ್ರೆಸ್ಟ್ ಅವಳಿಗೆ. ಸೊ ಇವತ್ತು ಎಲ್ಲರೂ ಇವ್ರ ಹಾಡುಗಳಿಗೆ ಡಾನ್ಸ್ ಮಾಡ್ತಾ ಇದಾರಲ್ಲ, ಹೇಗ್ ಡಾನ್ಸ್ ಮಾಡ್ತಿದಾರೆ? ನಿಮ್ಗೆ ಇಷ್ಟ ಆಗ್ತಿದೆ ಇವಾಗ ಅವ್ರು ಮಾಡ್ತಿರೋ ಡಾನ್ಸ್ ಎಲ್ಲ? ತುಂಬ ಖುಷಿ ಆಗ್ತಿದೆ. ಅವಳು ಡಾನ್ಸರ್ ಆಗಿದ್ದಕ್ಕೆ ಇವಾಗ ನನಗೆ ಸಾರ್ಥಕ ಆಯಿತು. ನಾನು ಅನ್ಕೊಳ್ತಿದ್ದೆ, ಅಯ್ಯೋ ನನ್ನ ಮಗಳು ಡಾನ್ಸರ್ ಆಗಿದ್ದಾಳೆ, ಒಂದು ಫಿಲಮಲ್ಲೂ ಡಾನ್ಸೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು. ಶರಣ್ ಸರ್ ಜೊತೆ ಹೀರೋಯಿನ್ ಆದಾಗ 100% ಅಲ್ಲಿ ಡಾನ್ಸ್ ಇರತ್ತೆ ಶರಣ್ ಸರ್ ಇದ್ರೆ ಅಂತ ಅನ್ಕೊಂಡೆ. ನಾನು ಡೈರೆಕ್ಟ್ ಕೇಳಿದೆ, ಸರ್ ಡಾನ್ಸ್ ಇರತ್ತಾ ಅಂತ. ಇಲ್ಲಮ್ಮ, ಅದು ಆ ಥರ ಸ್ಟೋರಿ ಅಲ್ಲ, ಹಳ್ಳಿ ಸ್ಟೋರಿ. ಪ್ರೊಡ್ಯೂಸರ್ ಅಲ್ಲೇ ಇದ್ದಾರೆ. ಅವ್ರಿಗೆ ಅನ್ಸ್ತು, ಇಲ್ಲ ಇವರು ಮಾಡಿದ್ರೆ ನಮ್ಮ ಇಂಡಿಯಾಸ್ ಮೈಕಲ್ ಜಾಕ್ಸನ್ ಪ್ರಭುದೇವ್ ಅವ್ರ ಜೊತೆನೆ ಮಾಡ್ಬೇಕು ಅಂತ ಅವತ್ತು ಪ್ರೊಡ್ಯೂಸರ್ ಅನ್ಕೊಂಡ್ರು ಏನೋ, ಮೇ ಬಿ ಅದಕ್ಕೆ ಏನೋ ಅವ್ರು ನೋಡಿ ಡೈರೆಕ್ಟರ್ ಪ್ರಭುದೇವ ಸರ್ ಡಾನ್ಸ್ ಇಲ್ಲ ಅಂದ್ರೂ ಇಡೀ ಕರ್ನಾಟಕದ ಜೀನ್ಸ್ ಹಾಕೋ ಹೆಣ್ಮಕ್ಳೆಲ್ಲ ಲಂಗಾದೋಣಿ ಹಾಕ್ಸಿದಾಳೆ ನನ್ನ ಮಗಳು. ಅಷ್ಟು ಒಳ್ಳೆ ಫಿಲಮ್ ನನ್ನ ಮಗಳಿಗೆ ಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಕೃತಜ್ಞತೆಗಳು ಸರ್. ಸೋ ಸ್ವೀಟ್. ನಿಶ್ವಿಕಾ, ಈಗ ನಿಮ್ಮ ತಾಯಿ ನಿಮ್ಮನ್ನ ಚಿಕ್ಕ ವಯಸ್ಸಲ್ಲಿ ಆಕ್ಚುಲಿ ಅವರು ಭರತನಾಟ್ಯಂ ಕ್ಲಾಸಿಗೆ ಹಾಕಿದ್ದಕ್ಕೋಸ್ಕರನೇ ಇವತ್ತು ನಮ್ಮ ಕರ್ನಾಟಕಕ್ಕೆ ಇಷ್ಟು ಅದ್ಭುತವಾದಂತಹ ಡಾನ್ಸರ್ ಸಿಕ್ಕಿರೋದು. ಇದರ ಹಿಂದೆ ಕೂಡ ಏನೋ ಒಂದು ವಿಷಯ ಇರುತ್ತೆ. ಅವರು ಕೂಡ ಅದ್ಭುತವಾಗಿ ಡಾನ್ಸರ್ ಆಗಿರ್ತಾರೆ, ಅವ್ರಿಗೆ ಆಸೆ ಇರ್ಬೋದೇನೋ ಅವ್ರು ಮಾಡ್ಬೇಕು ಅಂತ ಹೇಳಿ. ನಮ್ಮ ಮಮ್ಮಿ ಟ್ಯಾಲೆಂಟ್ ಇದೆ ಅಲ್ಲ, ಅದು ಕರೆಕ್ಟ್ ಆಗಿ ನಮ್ಮ ಮನೆ ರೂಮ್ ಒಳಗಡೆ ಮಾತ್ರ ತೋರಿಸ್ತಾರೆ. ಈಗ ಸದ್ಯಕ್ಕೆ ಒಂದ್ ಹೆಜ್ಜೆ ಆಚೆ ಹೋಗಿ ಇನ್ಸ್ಟಾಗ್ರಾಮ್ ರೀಲ್ಸ್ ಬಂದಿದ್ದಾರೆ. ಆಣೆ ಮಾಡಿ ಹೇಳುವಂತ ಡಾನ್ಸ್ ಮಾಡಿಸಿ ಮಾಡ್ಬೇಕು. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಲೆಟ್ಸ್ ಹಿಯರ್ ಇಟ್ ಫಾರ್ ನಿಶ್ವಿಕಾ ಅವರ ತಾಯಿ ಅನಿತಾ. ಓಕೆ, ಮಾಸ್ಟರ್ ಮೈಂಡ್ ರಮೇಶ್ ಸರ್. ಬಹಳ ಸೊಗಸ ಆಗಿತ್ತಪ್ಪ. ಈ ತರ ಆಡಿಯನ್ಸ್ ಅಲ್ಲಿ ಕೂತಿರೋರು ಯಾರಿಗಾರು ಅಫೆಕ್ಟ್ ಆಗ್ಬೇಕದು. ಒಂದು ಆತ್ಮ ಶೋಧನೆ ಆಗೋಯ್ತಲ್ಲ ಈ ಹುಡುಗಿಗೆ. ನಾನು ನಮ್ಮ ಅಮ್ಮನ ಸಾರಿ ಕೇಳಬೇಕು ಅಂತ ಅನ್ನಿಸ್ತಲ್ಲ, ಅದಕ್ಕಿಂತ ದೊಡ್ಡ ಚಪ್ಪಾಳೆ ನಿಮ್ಗೆ ಸಿಗಲ್ಲ. ದಟ್ ಇಸ್ ಅಲ್ಟಿಮೇಟ್ ಟ್ರಿಬ್ಯೂಟ್. ಮೇಡಮ್, ಯು ಆರ್ ಫ್ಯಾಂಟಾಸ್ಟಿಕ್ ಮ್ಯಾಮ್. ಥ್ಯಾಂಕ್ ಯು ಸರ್. ಅದು ಬಿಗಿನಿಂಗ್ ನೀವು ಕಿಚನ್ ಸೀನ್ ಮಾಡೋದು ಇಲ್ಲ ಪ್ಲೀಸ್, ಅದು ಯಾಕಂದ್ರೆ ಅದು ಅನ್ಸುತ್ತೆ ಒಂದು ಕಿಚನ್ ಸೀನ್ ಮಾಡೋದು ಬಹಳ ಸುಲಭ ಅಂತ ನಿಮ್ಗೆ ಅನ್ಸುತ್ತೆ. ಅದು ಎಷ್ಟೊಂದು ಸಲ ನೋಡಿದೀನಿ, ಈವನ್ ಟ್ರೈನ್ಡ್ ಆಕ್ಟರ್ಸ್ ಅಲ್ಲಿ ಬಂದು ಎಲ್ಲ ಆಮೇಲೆ ಅನ್ಸೋ ಗ್ಯಾಸ್ ಲೈಟ್ ಮಾಡಿಲ್ಲ ಅಂತ ಗೊತ್ತಾಗುತ್ತೆ. ಇಟ್ಸ್ ವೆರಿ ಡಿಫಿಕಲ್ಟ್. ಅಷ್ಟು ಚೆನ್ನಾಗಿ ಮಾಡಿದ್ರು ಮೇಡಮ್, ಬಹಳ ಚೆನ್ನಾಗಿ ಮಾಡಿದ್ರು ಮ್ಯಾಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಅಮೃತ, ನಿನ್ನ ಪರ್ಫಾರ್ಮೆನ್ಸ್ಗೆ ಎಷ್ಟು ಸ್ಟಾರ್ಸ್ ಕೊಡ್ತಾರೆ ಅಂತ ನೋಡೋಣ. ತರುಣ್ ಅವರೇ 4 ಸ್ಟಾರ್. ಪ್ರೇಮ ಮ್ಯಾಮ್ 4 ಸ್ಟಾರ್. ಥ್ಯಾಂಕ್ ಯು. 4 ಸ್ಟಾರ್ಸ್. ನಿಶ್ವಿಕಾ 4+5 for the last bit. 4.5. ಥ್ಯಾಂಕ್ ಯು ಬೇಬಿ. ಇಷ್ಟು ದಿನ ನಮ್ಮ ಪ್ರೇಮ ಮೇಡಮ್ ಅವರ ಲವರು ಈ ಜಿಮ್ಮಿ ಬಾಯ್ ಇದಾನಲ್ಲ, ಅವ್ನ್ ಪ್ರತಿ ಬಾರಿ ಪ್ರೇಮ ಮ್ಯಾಮ್ಗೆ ಏನೋ ಒಂದು ಗಿಫ್ಟ್ ತಗೊಂಡ್ ಬರ್ತಿದ್ದ. ಆದ್ರೆ ರಮೇಶ್ ಸರ್ಗೆ ಒಂದು ಗಿಫ್ಟ್ ನ ಕೊಡ್ಬೇಕು ಅಂತ ಯಾರೋ ಕೊಟ್ಟು ಕಳ್ಸಿದಾರೆ. ಆ ಗಿಫ್ಟ್ ನ ನಮ್ಮ ಲವರ್ ಬಾಯ್ ತಗೊಂಡ್ ಬಂದಿದ್ದಾನೆ. ಸರ್, ಅದನ್ನ ನೀವು ದಯವಿಟ್ಟು ಸ್ವೀಕರಿಸ್ಬೇಕು. ತಗೊಂಬಪ್ಪ. ಐಸ್ ಕ್ಯಾಂಡಿ ನಿಮಗ್ ಕೊಡೋದು ಯಾರು ಸರ್? ಗಿಫ್ಟ್ ಆಗಿ ನಿಮಗೆ ಯಾರು ಕೊಡ್ತಾರೆ? ಸ್ಕೂಲ್ ಡೇಸ್ ಅಲ್ಲಿ ತಿಂದಿದೀವಪ್ಪ, ಅದಾದ್ಮೇಲೆ ನಮ್ಗೆ ಯಾರು ಐಸ್ಕೊಂಡಿದ್ದು ಅನ್ನೋದು. ಸ್ಕೂಲ್ ಡೇಸ್ ಫ್ರೆಂಡ್ ಯಾರ ಕಳ್ಸಿರ್ಬೋದು ಏನೋ. ಮೇ ಬಿ ನಿಮ್ ಜೀವನದ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಫ್ರೆಂಡೇ ಇರ್ತಾರೆ. ಆ ಫ್ರೆಂಡ್ ಎಷ್ಟು ಒಳ್ಳೆ ಫ್ರೆಂಡ್ ಅಂದ್ರೆ ಇವತ್ತಿಗೂ ಅವ್ರಿಗೆ ನೆನಪಿದೆ ನಿಮ್ಗೆ ಐಸ್ ಕ್ಯಾಂಡಿ ಎಷ್ಟು ಇಷ್ಟ ಅಂತ. ಆ ಫ್ರೆಂಡ್ ನ ಮಾತಾಡ್ಸ್ಕೊಂಬರೋಣ ಸರ್.
ಶ್ರೀಮನ್ನಾರಾಯಣ ಶ್ರೀಪಾದಮೇ ಚರಣು. ಚಿಕ್ಕ ವಯಸ್ಸಿನಿಂದ ರಮೇಶ್ ತುಂಬಾ ಸಾಫ್ಟ್ ಕಾರ್ನ್, ಜಾಸ್ತಿ ಹಠ ಮಾಡೋದಿಲ್ಲ, ಸ್ಕೂಲ್ಗೆ ಕರೆಕ್ಟಾಗಿ ಹೋಗ್ತಾನೆ. ಏನಂದ್ರೆ ಅವನಿಗಿಂತ ಫಸ್ಟ್ ಯಾರು ಬರಬಾರ್ದು, ಓದೋದ್ರಲ್ಲಿ ಅವನೇ ಫಸ್ಟ್ ಬರಬೇಕು. ಯಾರಾನು ಹುಡುಗಿ ಒಂದಿಬ್ರು ಬಂದ್ಬಿಟ್ರೆ ಆಳಕ್ ಶುರು ಮಾಡಿಬಿಡ್ತಾನೆ. ಆಟ ಅಂದ್ರೆ ಸ್ವಲ್ಪ ಐಸ್ ಕ್ಯಾಂಡಿ ತಗೊಳ್ಳೋದ್ರಲ್ಲಿ ಆಸೆ ಜಾಸ್ತಿ. ನೋ ಹೇಳಕ್ಕೂ ಆ ಮನ್ಸು ಬರಲ್ಲ. ಗಾಡಿನ ಅವನು ಸೌಂಡ್ ಇವನು ಕೇಳಿಸ್ಬಾರ್ದು, ಹಂಗೆ ಅವಾಯ್ಡ್ ಮಾಡ್ತೀವಿ. ಅದು ಬಿಟ್ರೆ ಏನು ಆಟ ಮಾಡೋದಿಲ್ಲ. ವಯಸ್ಸು ಹುಡುಗನಾಗಿರುವಾಗ ಎಲ್ಲ ತಾನೇ ಇಂಡಿವಿಜುವಲ್ ಆಗಿ ಕಲಿಬೇಕು. ಯಾವ ಕ್ಲಾಸ್ಗೆಲ್ಲ ಹೋಗಿ ಕಲಿಯೋದು ಅದೆಲ್ಲ ಖರ್ಚೆ ಮಾಡಕ್ಕೆ ಬಿಡಲ್ಲ ನಮ್ಮನ್ನ. ಪಾಪ ಸಪ್ರೇಟ್ ರೂಮ್ಗೆ ಹೋಗಿ ತಾನೇ ಡ್ಯಾನ್ಸ್ ಆಡೋದು, ಬಾತ್ರೂಮ್ ನಲ್ಲಿ ಹಾಡೋದು. ಅವನು ಸ್ಟಾರ್ ಆಗಿರ್ತಾನೆ ಅಂತ ನಾವು ಕನಸಿನಲ್ಲಿ ಅನ್ಕೊಂಡಿಲ್ಲ. ಯಾವ ಕಾಂಪಿಟೇಷನ್ ಹೋದ್ರೆ ಬರೀ ಕೈನಲ್ಲಿ ಬರಲ್ಲ. ಎಷ್ಟೊಂದು ಗಿಫ್ಟ್ಗಳು ಅವನಿಗೆ ಬರ್ತಾ ಇತ್ತು, ಇಡಕ್ಕೆ ಜಾಗ ಇಲ್ಲ, ಆ ತರ ಆಗ್ಬಿಟ್ಟಿತ್ತು. ನಮ್ಮ ಮಗ ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಾ. ನಮ್ಮ ಮಕ್ಕಳಿಗೆ ನಾವು ಓದಿಸಿದೀವಿ ಅಷ್ಟೇ, ಅವರು ತನ್ನ ಸ್ವಂತ ಕಾಲಿನಲ್ಲಿ ನಿಂತು ಇಷ್ಟು ಮಟ್ಟಿಗೆ ಬಂದಿದ್ದಾನೆ. ತುಂಬಾ ದೊಡ್ಡ ಆಕ್ಟರ್ ಆದ್ರೇನು ಅಷ್ಟೇ ಸಿಂಪ್ಲಿಸಿಟಿ. ಎಲ್ಲರ ಹತ್ರನು ತುಂಬಾ ಅಟ್ಯಾಚ್ ಆಗಿರ್ತಾನ್ರಿ. ರೋಡಿನಲ್ಲಿ ಯಾರನ್ನು ಹೋದ್ರೆ ಕೂಡ ಅವ್ರಿಗೂ ಹಲೋ ಹೇಳ್ತಾನೆ. ರಮೇಶ್ ಅಂದ್ರೆ ಎಲ್ರಿಗೂ ಪಂಚಪ್ರಾಣ, ಎಲ್ಲರೂ ಆಶೀರ್ವಾದನೂ ಇದೆ ಅವನಿಗೆ. ಐ ಲವ್ ಯು ಮಗನೇ. ಓ ಗಾಡ್, ಇವ್ರು ಫಸ್ಟ್ ಆಫ್ ಆಲ್ ಬಂದಿರೋದೇ ಆಶ್ಚರ್ಯ ನನಗೆ. ನಾನು ಇಷ್ಟು ಫಿಲ್ಮ್ಸ್ 35 ವರ್ಷ ಆಯ್ತು ನಾನು ಬಂದು, ಒಂದಿನ ಅವ್ರು ಶೂಟಿಂಗ್ ನೋಡಿಲ್ಲ, ಸ್ಕ್ರೀನ್ ಅಲ್ಲೇ ಕಾಣಿಸ್ಕೊಳ್ಳಲ್ಲ. ಆಶ್ಚರ್ಯ ಆಯ್ತು ನನಗೆ. ನಮ್ಮನೇಲೆ ತಿಳಿದಿದ್ದಾರೆ ಅವ್ರು, ನಾನು ಇಲ್ದಿದ್ದ ನೋಡಿ. ನಾನು ಸುತ್ತಾಡ್ತಿ, ಅದೇ ನನಗೆ ಶಾಕ್ ಇದು ರೀ. ಅವ್ರಿಗೂ ನಾನು ಇವತ್ವರೆಗೂ ಸ್ವಲ್ಪ ಒಂದು ಹೈ ವಾಯ್ಸ್ ಅಲ್ಲಿ ಯಾರನ್ನೋ ಬೈದಿರೋದು ನೋಡೇ ಇಲ್ಲ ನಾನು. ಅವ್ರ ಕಣ್ಣಲ್ಲಿ ಯಾವಾಗಲೂ ಕೈಂಡ್ನೆಸ್, ಎಲ್ಲರ ಬಗ್ಗೆನು ತೃಪ್ತಿ ಮತ್ತು ತಾಳ್ಮೆಯ ಶಿಖರ ರೀ ಅವರು. ಒಂದು ತೃಪ್ತಿ ಇದೆ ರೀ ಅಮ್ಮನಲ್ಲಿ. ನಮ್ಮ ಅಮ್ಮ ನನ್ಗೆ ಏನ್ ಆಶ್ಚರ್ಯ ಅಂದ್ರೆ, ನಾನು ನಮ್ಮ ಅಣ್ಣ, ನನ್ನ ತಮ್ಮ, ನಮ್ಮ ಅಕ್ಕ, 4 ಜನ, ಅಪ್ಪ, ಅಷ್ಟೇ ರೀ. ಅವ್ರ ಪ್ರಪಂಚ ಬರೀ ಆ ಮನೆ, ಈ 4 ಜನ ರೀ. ಅದಲ್ಲೇ ತೃಪ್ತಿ ಕಂಡ್ಬಿಟ್ರು. ಇವತ್ತು ಖುಷಿಯಾಗಿರ್ತಾರೆ. ಇವತ್ತು ಅವ್ರು ಬಂದಿರೋದು ನನ್ಗೆ ಬಹಳ ದೊಡ್ಡ ಸರ್ಪ್ರೈಸು. ವೀಕೆಂಡ್ ರಮೇಶ್ ಒಂದ್ಸಲ ಬಂದಿದ್ರು, ಅದರ್ವೈಸ್ ಎಲ್ಲೂ ನಾನು ನೋಡೇ ಇಲ್ಲ. ಸೊ ಥ್ಯಾಂಕ್ಸ್ ಎನಿವೆ. ಥ್ಯಾಂಕ್ ಯು. ಐ ಲವ್ ಯು ಮೊಮೆಂಟ್. ಶ್ರೀಗಂಧದ ಗೊಂಬೆಯಂತಹ ಅಕ್ಕನ ಜೊತೆ ಫ್ಯಾಮಿಲಿ ಎಮೋಷನ್ಸ್ ಹೊತ್ತಿಗೆ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಮೈಸೂರಿನ ಪ್ರಿಯಾಂಕಾ ಹಾಗೂ ಅವರ ಅಕ್ಕ ಸೌಜನ್ಯ. ಮುದ್ದು ಮದುವೆ ಹೆಣ್ಣಲ್ಲಿ ಕಾಣಿಸ್ತಾನೆ ಇಲ್ವಲ್ಲ, ಹೆಂಗ್ ರೆಡಿ ಆಗಿದ್ದಾಳೆ ನೋಡೋಣ ಅಂದ್ರೆ. ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾಳಲ್ವಾ, ಒಳ್ಳೆ ಗೊಂಬೆ ತರ ಇದ್ದಾಳೆ. ಅಕ್ಕ, ಮದುವೆ ಆದ್ಮೇಲೆ ನನ್ನ ಮರ್ತ್ಬಿಡ್ತೀಯಾ? ನನ್ನ ಬಿಟ್ಟು ಹೋಗ್ಬಿಡ್ತೀಯಾ? ಅಯ್ಯೋ ಹುಚ್ಚಿ, ಈ ದೇಹದಿಂದ ಉಸಿರು ಹೇಗೆ ದೂರ ಆಗಲ್ವೋ ಅದೇ ಥರ ನಾನು ನಿನ್ನಿಂದ ದೂರ ಆಗಲ್ವೇ?
ತಂಗಿ ಬಾಂಧವ್ಯ ಅಂತಂದ್ರೆ ಇದಪ್ಪ. ಅಕ್ಕನ ಮದುವೆಯಲ್ಲಿ ತಂಗಿದೇ ಓಡಾಟ, ಅವಳದೇ ಆರ್ಭಟ ಆಗಿರುತ್ತೆ. ಆದ್ರೆ ಕೊನೆಗೆ ಬೀಳ್ಕೊಡುವಾಗ ಆ ಮನಸ್ಸಿಗೆ ಎಷ್ಟು ನೋವಾಗುತ್ತೆ. ಯಾಕಂದ್ರೆ ಪ್ರತಿಯೊಂದು ಮನೇಲೂ ಕೂಡ ತಂಗಿಗೆ ಅಕ್ಕ ತಾಯಿಯ ರೂಪದಲ್ಲಿ ಕಾಣಿಸಿರ್ತಾಳೆ. ಆ ತಾಯಿನೇ ತನ್ನನ್ನು ಬಿಟ್ಟು ಹೋಗ್ತಿದ್ದಾಳೆ ಅನ್ನೋ ಒಂದು ನೋವು ತಂಗಿಗೆ ಮದುವೆ ಆಗಿ ಹೋಗ್ದಾಗ, ಅಕ್ಕನನ್ನ ಕಳಿಸಿದಾಗ ಆ ನೋವಿದೆಯಲ್ಲ, ಆ ನೋವನ್ನ ಇವತ್ತು ಪ್ರಿಯಾಂಕಾ ಅಷ್ಟು ಅನುಭವಿಸಿ ವೇದಿಕೆ ಮೇಲೆ ಪರ್ಫಾರ್ಮ್ ಮಾಡಿದ್ರು. ಒಂದ್ ದೊಡ್ಡ ಚಪ್ಪಾಳೆ ಬರ್ಬೇಕು ಅವರಿಗೆ ಪ್ಲೀಸ್. ಮ್ಯಾಮ್, ನೀವು ಆಕ್ಚುಲಿ ತುಂಬಾ ಭಾವುಕರಾಗ್ಬಿಟ್ರಿ ಪರ್ಫಾರ್ಮೆನ್ಸ್ ನೋಡ್ತಾ. ಐನೋ ಅಕ್ಕ ತಂಗಿರ್ ಬಾಂಧವ್ಯ ಹೆಂಗೆ ಅಂತ ನನ್ನ ತಂಗಿನೂ ಹತ್ತಿದಾಳೆ. ಅವಳು ನಾವು ತುಂಬಾ ಕ್ಲೋಸ್ ಆಕ್ಚುಲಿ. ಅವಳು ದುಬೈಲಿದ್ರು ನನ್ನ ಹತ್ರ ಅವಳು ಫುಲ್ ಮಾತಾಡ್ತಾಳೆ, ಹೀಗಾಯ್ತು ಅಂತ. ಎವ್ರಿ ಡೇ ಐ ವಿಲ್ ಮಿಸ್ ಹರ್. ನೀವ್ ಹೇಳಿದ್ರಲ್ಲ ಅಮ್ಮ ಆದ್ಮೇಲೆ ಅಕ್ಕನೇ ತಾಯಿ ಅಂತ. ಆಬ್ವಿಯಸ್ಲಿ ಐ ಆಲ್ವೇಸ್ ವಿತ್ ಹರ್. ಅವಳಿಗೆ ಏನೇ ಸಿಚುವೇಶನ್, ಏನೇ ಪ್ರಾಬ್ಲಮ್ ಅಂದ್ರು ಐ ವಿಲ್ ಬಿ ದೇರ್ ವಿತ್ ಹರ್. ಬಟ್ ಇವಾಗ ಸಾಂಗು ಮತ್ತೆ ಅದೆಲ್ಲ ಸಿಚುವೇಶನ್ ನೋಡಿದಾಗ ನನಗೆ ಕಣ್ಣಲ್ಲಿ ನೀರು ಬಂತು. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಆಸ್ ಅ ಸಿಸ್ಟರ್. ನನಗೂ ಅರ್ಥ ಆಗುತ್ತೆ. ಅದು ತುಂಬ ಚೆನ್ನಾಗಿ ಮಾಡಿದ್ರಿ ಇಬ್ರು. ಥ್ಯಾಂಕ್ ಯು ಸೊ ಮಚ್. ತುಂಬ ಚೆನ್ನಾಗಿ ಮಾಡಿದ್ರಿ. ಈಗ ಪ್ರಿಯಾಂಕಾ, ನಿಮಗೆ ನಮ್ಮ ಮಾಸ್ಟರ್ ಮೈಂಡ್ ಅವರು ಆಲ್ರೆಡಿ ಒಂದು ಸಿಚುವೇಶನ್ ಅನ್ನ ಕೊಟ್ಟಿದ್ದಾರೆ. ಒಂದು ಮದುವೆ ಮನೆಯಲ್ಲಿ ಅಕ್ಕ ಮದುವೆ ಆಗಿ ಹೋಗ್ಬೇಕಾದ್ರೆ ತಂಗಿ ಜೊತೆ ಅವರಿಗೆ ಆಗುವಂತಹ ಆ ಕಾನ್ವರ್ಸೇಷನ್, ಆ ಬಾಂಧವ್ಯ, ಆ ನೋವು, ಆ ನಲಿವಿನ ಮಾತುಗಳು ಹೇಗಿರುತ್ತೆ ಅನ್ನೋದನ್ನ ನೀವು ಪರ್ಫಾರ್ಮ್ ಮಾಡ್ತಿದ್ರ, ಕರೆಕ್ಟಾ? ಸೊ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಆಕ್ಷನ್. ಅಕ್ಕ ಇದನ್ನು ತಗೊಂಡು ಹೋಗ್ತೀಯಾ? ತಗೋ ಅಕ್ಕ, ಅಮ್ಮ ಕೊಟ್ಲು. ಅರೆ, ಇದು ನೀನು ಇಷ್ಟಪಟ್ಟಿದ್ದ ಸೀರೆ ಅಲ್ವಾ? ಹೌದು ಅಕ್ಕ, ಆದ್ರೆ ಬೇಡ, ಈಗ ನೀನೇ ಇಟ್ಕೋ. ಇದು ನೀನು ಇಷ್ಟಪಟ್ಟಿದ್ಯಾ ಅಂದಮೇಲೆ ನೀನೇ ಇಟ್ಕೋ. ನೀನು ತುಂಬ ಚೆನ್ನಾಗಿ ಕಾಣಿಸ್ತೀಯ. ಪ್ರಿಯಾ, ಪ್ರಿಯಾ, ಅಳ್ಬೇಡ್ವೆ. ಅಕ್ಕ, ಇಷ್ಟು ದಿನ ಈ ಸೀರೆಗೋಸ್ಕರ ನಾವೆಷ್ಟೆಲ್ಲ ಜಗಳ ಆಡ್ತಿದ್ವಿ. ಬಟ್ಟೆ ಬರೆ ಅನ್ಕೊಂಡು ಯಾವಾಗಲೂ ಜಗಳ ಆಡ್ತಿದ್ವಿ. ಆದ್ರೆ ಇವತ್ತು ಯಾಕೋ ಮನಸ್ಸೇ ಬರ್ತಿಲ್ಲ ಕಣೆ. ಇಷ್ಟು ದಿನ ನಾನು ಹಂಗೆ ಕಾಣಿಸ್ತೀನಿ, ಹಿಂಗೆ ಕಾಣಿಸ್ತೀನಿ ಅಂತ, ಚೆನ್ನಾಗಿ ಕಾಣಿಸ್ತೀನಿ ಅಂತ ಯಾವಾಗಲೂ ಹೇಳ್ತಿದ್ದೆ. ಈಗ ಯಾರೇ ನನಗೆ ಹೇಳ್ತಾರೆ, ಅಕ್ಕ ನನ್ನನ್ನು ಬಿಟ್ಟು ಹೋಗ್ಬೇಡ್ವೆ, ನಂಗೆ ತುಂಬ ಬೇಜಾರಾಗುತ್ತೆ. ನನಗೆ ಫ್ಯಾಮಿಲಿಯವರೇ ಬಂದು ಆಕ್ಟ್ ಮಾಡ್ತಾರೆ ಅಂತ ಹೇಳಿದಾಗ ನನಗೆ ಒಂದು ಸಣ್ಣ ಡೌಟ್ ಇತ್ತು. ಹೆಂಗ್ ಮಾಡ್ತಾರೆ? ಇಲ್ಲ, ನಾವು ಆಡಿಷನ್ ಮಾಡ್ತಿರೋದು ಮಹಾ ನಟಿಯರಿಗೆ ಓಕೆ, ಜೊತೆಗೆ ಆ ಫ್ಯಾಮಿಲಿ ಮೆಂಬರ್ಸ್ ಏನದು ಆಕ್ಟಿಂಗ್ ಹೇಗೆ ಅಂತ ಫ್ಯಾಂಟಾಸ್ಟಿಕ್. ಒಬ್ರಿಗಿಂತ ಒಬ್ರು ಬಹಳ ಚೆನ್ನಾಗಿದ್ರಿ. ಎಲ್ಲದಕ್ಕಿಂತ ಎಲ್ಲರಲ್ಲೂ ಇರುವ ಆಸಕ್ತಿ. ಅಂಡ್ ಪ್ರಿಯಾಂಕಾ, ಗುಡ್ ಲಕ್ ಟು ಯು. ಒಂದು ಎಪಿಸೋಡ್ ಇಂದ ಇನ್ನೊಂದು ಎಪಿಸೋಡ್ಗೆ ಐ ಆಮ್ ಸೀಯಿಂಗ್ ಅ ಲಾಟ್ ಆಫ್ ಇಂಪ್ರೂವ್ಮೆಂಟ್. ನನಗೆ ಯಾವುದೋ ಕಾರಣಕ್ಕೆ ನಮ್ಮ ಹಳೆ ಸರೋಜದೇವಿ ಅವ್ರು ನೆನಪಾಗ್ತಾರೆ ಇವ್ರು ನೋಡಿದಾಗ. ಹೋಲ್ ಥಿಂಗ್ ಸಿ ಆಕ್ಟಿಂಗ್ ನ ಟ್ರಿಕ್ ಏನ್ ಗೊತ್ತಾ, ನೀವಲ್ಲಿ ಗೋಳಾಡಿ ಅಳ್ಬೋದು, ನನಗದು ರೀಚ್ ಆಗಬೇಕು, ಅದು ರೀಚ್ ಆಯ್ತು, ಅದು ಮುಖ್ಯ. ಥ್ಯಾಂಕ್ ಯು ಸರ್. ಈ ಅಕ್ಕ ತಂಗಿಯ ಬಾಂಧವ್ಯವನ್ನ ಎಲ್ಲರೂ ಎಷ್ಟು ಖುಷಿ ಪಟ್ರು, ಎಷ್ಟು ಹರಿಸಿದ್ದಾರೆ. ಸೊ ಪ್ರಿಯಾಂಕಾ, ನಿಮ್ಮ ಅಕ್ಕ ನಿಮ್ಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಸೊ ಈ ಕ್ಷಣ ನಿಮ್ಮ ಅಕ್ಕನಿಗೋಸ್ಕರ ಏನು ಹೇಳಕ್ ಇಷ್ಟಪಡ್ತೀರಾ? ಅವಳಿಗೊಂದು ಹಾಡು ಆಡಬೇಕು ಅಂತ ಇಷ್ಟ ಅಕ್ಕ. ಹಾಡೆಲ್ಲ ಹಾಡ್ತೀರಾ ನೀವು? ಅವರೇ ಸರ್ಪ್ರೈಸ್ ಆಗ್ಬಿಟ್ರು. ನಾನು ನೋಡಿದ ಮೊದಲ ಗೆಳತಿ, ಬಾಳು ಕಲಿಸಿದ ಜೀವದೊಡತಿ, ಬೆರಗು ಮೂಡಿಸೋ ಜಾದುಗಾರ್ತಿ ಅಕ್ಕ. ಕೊಟ್ಟು ನಲಿಯುವ ತ್ಯಾಗೆ ನೀನು, ಸಿಟ್ಟು ಇಲ್ಲದನುರಾಗೆ ನೀನು, ಎಲ್ಲ ಕಲಿಸುವ ಸಾಹುಕಾರ್ತಿ ಅಕ್ಕ. ಗದರೋ ನನ್ನ ಅಮ್ಮ, ಮನಸ್ಸೇ ಕೋಮಲ, ನಿನ್ನಂತೆ ನನ್ನವರು ಯಾರೆಲ್ಲ. ಅಕ್ಕ, ಐ ಲವ್ ಯು ಅಕ್ಕ, ಐ ಲವ್ ಯು. ಆ್ಯಕ್ಚುಲಿ ಪ್ರಿಯಾಂಕಾ, ನಾನು ಅವಳನ್ನ ಆ್ಯಕ್ಟಿಂಗ್ ಮಾತ್ರ ನೋಡಿದ್ದೆ. ಹಾಡು ಹೇಳ್ತಾಳೆ ಅಂತ ನಂಗೆ ಇವಾಗಲೇ ಚೆನ್ನಾಗಿ ಗೊತ್ತಾಗ್ತಿರೋದು. ಥ್ಯಾಂಕ್ ಯು. ನಗ್ನಾಗ್ತಾ ಇರಿ, ಒಳ್ಳೇದಾಗ್ಲಿ. ಗುಡ್ ನ್ಯೂಸ್ ಇದ್ದಾಗ ಕರೀರಿ, ಖಂಡಿತ ಬರ್ತೀವಿ ನಾವು. ಈಗ ನಿಮ್ಮ ಪರ್ಫಾರ್ಮೆನ್ಸ್ ಎಷ್ಟು ರಿಯಲ್ ಆಗಿತ್ತು, ಅದಕ್ಕೆ ನಮ್ಮ ತರುಣ್ ಅವ್ರೀಗ ಸ್ಟಾರ್ಸ್ಗಳನ್ನ ಕೊಡ್ತಾರೆ. ತರುಣ್ ಅವರೇ,
3.5. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪ್ರೇಮ ಮ್ಯಾಮ್ ನಿಮ್ಮ ಸ್ಟಾರ್ಸ್ 3.5. ಥ್ಯಾಂಕ್ ಯು ಮ್ಯಾಮ್. ನಿಶ್ವಿಕಾ 3.5. ಥ್ಯಾಂಕ್ ಯು. ಪ್ರಿಯಾಂಕಾ ಎಲ್ಲರೂ 3.5 ಕೊಟ್ಟಿದ್ದಾರೆ. ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು. ಓಕೆ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಹೆಣ್ಣು ಮಕ್ಕಳಿಗೆ ಅಪ್ಪ ಅಂತ ಅಂದ್ರೆ ಒಂದು ಸಂಭ್ರಮ, ಅಪ್ಪ ಅಂತ ಅಂದ್ರೆ ಬದುಕಿನ ಭರವಸೆ. ಈಗ ಅಪ್ಪನ ಅನುರಾಗವನ್ನ ಮತ್ತೆ ಹೃದಯ ತುಂಬಿಕೊಳ್ಳುವಂತಹ ಸಮಯ. ಸ್ವಾಗತಿಸಿ ತೀರ್ಥಹಳ್ಳಿಯ ಆಶಿಕಾ ಸೋಮಶೇಖರ್ ಹಾಗೂ ಅವರ ತಂದೆ ಸೋಮಶೇಖರ್ ಸರ್. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆಶಿಕಾ, ಈಗ ನಿಮಗೆ ಏನ್ ಸಿಚುವೇಶನ್ ಕೊಟ್ಟಿದ್ದಾರೆ ನಮ್ಮ ಮಾಸ್ಟರ್ ಮೈಂಡ್ ರಮೇಶ್ ಸರ್? ಸೊ ಇದು ಸಿಚುವೇಶನ್ ಏನಂದ್ರೆ, ಟೀನೇಜ್ ಹುಡುಗಿ, ಸೊ ಲವ್ ಅಲ್ಲಿ ಬೀಳ್ತಾಳೆ. ಲವ್ ಅಲ್ಲಿ ಬಿದ್ದು ಏನೋ ದುಡುಕಿ ಶಿ ರನ್ಸ್ ಅವೇ ವಿತ್ ದ ಗೈ. ಬಟ್ ಅಲ್ಲಿ ಆ ಹುಡುಗನಿಂದ ಇವಳಿಗೆ ಮೋಸ ಆಗತ್ತೆ. ಸೊ ಇವಳಿಗೆ ಎಲ್ಲಿ ಹೋಗ್ಬೇಕು ಗೊತ್ತಾಗಲ್ಲ, ಏನ್ ಮಾಡ್ಬೇಕು ಗೊತ್ತಾಗಲ್ಲ. ಅವಳ ಜೀವನ ಕಳ್ಕೊಳ್ಳೋಕೆ ಪ್ರಯತ್ನ ಪಡ್ತಾಳೆ. ಬಟ್ ಸರ್ವೈವ್ ಆದಾಗ ಅವ್ರ ಅಪ್ಪನ ಜೊತೆ ನಡೆಯುವಂತ ಒಂದು ಕಾನ್ವರ್ಸೇಷನ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಆಲ್ ದ ಸೋ ಬೆಸ್ಟ್. ಮಚ್. ಆಕ್ಷನ್. ಅಪ್ಪ ಅಪ್ಪ, ಯಾಕಪ್ಪ ನನ್ನ ಬದುಕಿಸ್ಕೊಂಡೆ? ಯಾಕಪ್ಪ ನನ್ನ ಬದುಕಿಸ್ಕೊಂಡೆ? ನಿನ್ ಮುಖ ನೋಡಿ ಮಾತಾಡೋ ಯೋಗ್ಯತೆನೂ ಇಲ್ಲಪ್ಪ ನಂಗೆ. 17 ವಯಸ್ಸಿಗೆ ಅವನ ಜೊತೆ ನಾವು ಓಡೋಗ್ಬಿಟ್ಟೆ. ನಾನು ನಿನಗ್ ಮೋಸ ಮಾಡ್ದೆ, ಅವ್ನು ನನಗ್ ಮೋಸ ಮಾಡ್ದ. ಬರ್ಲೇ ಇಲ್ಲಪ್ಪ ಅವನು. ಜೀವನ ಪೂರ್ತಿ ನಿನ್ ಜೊತೆ ಇರ್ತೀನಿ ಅಂದವನು ಬರ್ಲೇ ಇಲ್ಲಪ್ಪ, ಹೋಗ್ಬಿಟ್ಟ. ಅಪ್ಪ, ಓದ್ಬೇಕಾಗಿರೋ ವಯಸ್ಸಲ್ಲಿ ತಾಯಿ ಆಗ್ತಿದ್ದೀನಪ್ಪ ನಾನು. ಆ ಪಾಪದ ಮಗು ನನ್ನ ಹೊಟ್ಟೆಯಲ್ಲಿ ಬೆಳೀತಿದ್ಯಪ್ಪ. ಏನಪ್ಪ ಮಾಡ್ಲಿ ನಾನು? ಅಲ್ಲೂ ಬದುಕಕ್ಕಾಗ್ದೆ ಎಲ್ಲೋಗ್ಲಿ ಅನ್ನೋ ಗೊತ್ತಾಗ್ದೆ ಕೊನೆಗೆ ಸಾಯಕ್ ಹೋದೆ. ಅಲ್ಲೂ ನನ್ನ ಉಳಿಸ್ಕೊಂಡ್ಬಿಟ್ಟಲ್ಲಪ್ಪ. ಯಾಕಪ್ಪ ನನ್ನ ಕ್ಷಮಿಸ್ಬೇಡಪ್ಪ. ಎದ್ದೇಳು ಮಗಳ, ಎದ್ದೇಳು, ಎದ್ದೇಳು. ಆಗಿದೆಲ್ಲ ಆಗೋಯ್ತು. ಸಮಾಧಾನ ಮಾಡ್ಕೊ ಮಗಳೇ, ಸಮಾಧಾನ ಮಾಡ್ಕೊ. ಇನ್ಮುಂದೆ ಯಾವತ್ತೂ ಇಂಥ ನಿರ್ಧಾರ ತಗೊಂಬೇಡ ಮಗಳೇ. ನಾನಿದ್ದೀನಿ ಮಗಳೇ, ನಾನಿದ್ದೀನಿ. Got it. Beautiful. ಅಂದ್ರೆ ಒಂದು ಹಾಸ್ಪಿಟ್ಲಲ್ಲಿ ತನ್ನ ತಂದೆಗೆ ಕ್ಷಮಾಪಣೆ ಕೇಳುವಂತಹ ಒಂದು ದೃಶ್ಯ, ತಾನು ಮಾಡಿದಂತಹ ತಪ್ಪಿಗೆ. ಆದರೆ ತಂದೆನೇ ಅಲ್ವಾ, ಅವರನ್ನು ಕ್ಷಮಿಸುವಂತಹ ಒಂದು ದೃಶ್ಯವನ್ನ ಅವರ ತಂದೆ ಮಗಳು ಇಬ್ಬರು ಇಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್. ತರುಣ್ ಅವರೇ ಸರ್ ನಮಸ್ತೆ. ನಮಸ್ತೆ ಸರ್. ಇವತ್ತೇನೋ ನನಗೆ ಕಂಟೆಸ್ಟೆಂಟ್ಗಿಂತ ಎಲ್ಲ ಫ್ಯಾಮಿಲಿಯವರನ್ನೇ ಅದ್ಭುತವಾಗಿ ಮಾಡ್ತಿದ್ದೀರಾ ಅಂತ ಅನಿಸ್ತಾ ಇದೆ ನನಗೆ. ಎಸ್ಪೆಷಲಿ ನೀವು ಸರ್, ಒಂದಷ್ಟೋ ತನಕ ಸೈಲೆನ್ಸಲ್ಲಿ ಇದ್ರೂ ಕೂಡ ಒಂದು ಪೇನ್ ಕಾಣಿಸ್ತಾ ಇತ್ತು. ನನ್ನ ಮಗಳು ಇಂಥ ಪರಿಸ್ಥಿತಿ, ಒಬ್ಬ ತಂದೆಯಾಗಿ ನೀವು ಬ್ರೇಕ್ ಡೌನ್ ಆಗಕ್ಕಾಗಲ್ಲ, ಅವಳಿಗೂ ಧೈರ್ಯ ಕೊಡ್ಬೇಕು. ಬಟ್ ಒಳಗಡೆಯಿಂದ ನೋವು ತಿಂದಿರೋ ಜೀವ ಇರುತ್ತೆ, ಅದು ಆ ಮಗುಗಿಂತ ಜಾಸ್ತಿ ನೋವು ತಿಂದಿರುತ್ತೆ ಈ ಜೀವ ಅನ್ನೋದನ್ನ ಎಷ್ಟು ಚೆನ್ನಾಗಿ ಕನ್ವೆ ಮಾಡಿದ್ರೆ ಸರ್. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಆ್ಯಪಲ್ ಮಾಡ್ತಿರೋದ್ರಿಂದ ಹಿಡಿದು ಬಂದಲ್ಲಿ ಅವಳನ್ನ ಸಮಾಧಾನ ಮಾಡಿದ್ದಾಗಿರಲಿ, ಆ ಗ್ಲಾಸ್ ತೆಗೆದು ನೀವು ಮತ್ತೆ ಇದು ಮಾಡಿದಾಗಲಿ, ಅವಳು ಎಬ್ಬಿಸಿದಾಗ ಏನಿಲ್ಲಮ್ಮ ನನ್ನ ಧೈರ್ಯ ಅಂದರೆ ಓವರ್ ಆಲ್ ಕಾನ್ಸೆಪ್ಟೇ ಚೆನ್ನಾಗಿದೆ ಅಂತ ಅನಿಸ್ಬಿಡ್ತಿದ್ದು. ವೆರಿ ಇಂಟೆನ್ಸ್, ವೆರಿ ಎಮೋಷ್ನಲ್ ಡ್ರಿವನ್ ಅಂತ ಅನಿಸ್ತು. ಆಶಿಕಾ, ವೆರಿ ವೆಲ್ ಡನ್ ಮಾ. ತುಂಬಾ ಚೆನ್ನಾಗಿ ಮಾಡಿದೆ ನೀನು ಕೂಡ. ನಿನ್ನ ನೀನು ಯಾವಾಗ ನಿಮ್ಮ ತಂದೆನ ಹಗ್ ಮಾಡ್ಕೊಂಡೆ, ಆ ಸೌಂಡು, ಆ ಇದ್ರಲ್ಲಿ ಓವರ್ ಆಲ್ ನಿಮ್ಮಿಬ್ರು ಪೋಸ್ಚರ್ನಲ್ಲಿ ಅದು ಇನ್ನೂ ಎನ್ಹಾನ್ಸ್ ಆಗೋಯ್ತು. ನೀನು ನಮ್ಮನ್ನು ನೋಡಿ ಅಳೋದ್ಕಿಂತನೂ ಅಲ್ಲಿ ಹೋದಾಗ ತುಂಬಾ ಹೈ ಎಮೋಷನ್ಸ್ ಅಂತ ಅನ್ನಿಸ್ತು ನನಗೆ. ವೆರಿ ವೆಲ್ ಡನ್ ಆಶಿಕಾ, ವೆರಿ ವೆಲ್ ಡನ್ ಸರ್. ತುಂಬಾ ಚೆನ್ನಾಗಿ ಮಾಡಿದ್ರಿ ಸರ್. ಎಸ್
ಮಾಸ್ಟರ್ ಮೈಂಡ್ ರಮೇಶ್ ಸರ್. ಸೂಪರ್ ಭಾಷಿಗ. ಥ್ಯಾಂಕ್ ಯು ಸರ್. ಸ್ಟಾರ್ಟಿಂಗ್ ತಗೊಂಡ್ಬಿಟ್ರಿ, ಅದು ಹೇಳ್ತಿರೋದು. ಒಂದು ಪರ್ಫಾರ್ಮೆನ್ಸ್ ಓಪನಿಂಗ್ ಇದೆಯಲ್ಲ, ಅಲ್ಲೇ ತಗೊಂಡ್ಬಿಡ್ಬೇಕು. ಅಲ್ಲಿ ಸ್ವಲ್ಪ ಲ್ಯಾಗ್ ಆಗ್ಬಿಟ್ರೆ ಆಮೇಲೆ ಕ್ಯಾಚ್ ಮಾಡೋದು ಕಷ್ಟ ಆಗುತ್ತೆ. ನೀವು ಸ್ಟಾರ್ಟಿಂಗ್ ಯು ಸ್ಟಾರ್ಟೆಡ್ ವಿತ್ ದಟ್ ಇಮೋಷನ್. ದಟ್ಸ್ ಅ ಬ್ಯೂಟಿಫುಲ್ ಪಾಯಿಂಟ್. ಓಪನಿಂಗ್ ಆಫ್ ಸೀನ್ ಸ್ಟ್ರಾಂಗ್ ಆಗಿರ್ಬೇಕು. ದಟ್ ವಾಸ್ ವೆರಿ ಗುಡ್. ಅದೇ ತರ ಎಂಡಲ್ಲಿ ಅವ್ರು ಹಗ್ ಮಾಡ್ಕೊಂಡಲ್ಲ, ಸೂಪರ್ ರೀ ಅದು. ಅಂದ್ರೆ ನೀವು ಆಲ್ರೆಡಿ ಅವರು ಫಾದರ್ ಡಾಟರ್ ಆಗಿರೋದ್ರಿಂದ ಆ ಕಂಫರ್ಟ್ ಇದೆ. ನೀವು ಹಗ್ ಮಾಡೋ ಸ್ಟೈಲ್ ಇದೆಯಲ್ಲ, ನಾಳೆ ಬೇರೆ ಯಾರೋ ಆಕ್ಟರ್ ಫಾದರ್ ರೋಲ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಅಲ್ಲೂ ಇದೇ ತರ ಈ ಬ್ಯೂಟಿ ಬರಬೇಕು. ಅಲ್ಲಿ ಏನಾಗುತ್ತೆ, ಒಬ್ರು ಸ್ಟ್ರೇಂಜರ್ಸ್ ಜೊತೆ ನೀವು ಮಾಡ್ತಾ ಇರ್ತೀರಾ, ಈ ಬ್ಯೂಟಿ ಇತ್ತು ನೋಡಿ ಅವ್ರು ಹಗ್ ಮಾಡಿದ್ದು, ಅದು ಸೂಪರ್ ಆಗಿದ್ದು. ನನಗೆ ಬಹಳ ಇಷ್ಟ ಆಯ್ತು ಅದು. ಸರ್ ನೀವೇನು ಸರ್, ನೀವು ನಾನು ಆಕ್ಷನ್ ಹೇಳಕ್ ಮುಂಚೆನೆ ಅವ್ರು ಆಪಲ್ ಕಟ್ ಮಾಡಕ್ ಶುರು ಮಾಡ್ಬಿಟ್ಟಿದ್ರು. ಸೊ ವೆನ್ ಯು ಎಡಿಟ್ ನೋ ವಿಲ್ ಬಿ ಇನ್ ಆಕ್ಷನ್. ಸೂಪರ್ ಅದು. ಕೆಲವು ಆಕ್ಟರ್ಸ್ ಮಾಡೋದು ಅದನ್ನ ಆ 1 ಸೆಕೆಂಡ್ ಮುಂಚೆನೆ ಶುರು ಮಾಡ್ಬಿಡ್ತಾರೆ ಆಕ್ಟಿಂಗ್ ನ. ಅಂಡ್ ದೆನ್ ಅವ್ರು ಕರೆದಾಗ ನೀವು ತಿರುಗಿದ್ರಲ್ಲ ಸರ್, ನೀವು ಹೋಗಿ ಸ್ಪೀಡ್ ಇದೆಯಲ್ಲ, ನೀವು ಮುಂಚೆ ರಿಹರ್ಸಲ್ ಮಾಡಿರ್ಬೋದು, ಆದ್ರೂ ನಿಜವಾಗ್ಲೂ ಫಸ್ಟ್ ಟೈಮ್ ಕರೆದಿದ್ದಾರೆ ಹೋಗಿ ತರ ಇತ್ತು ನನಗೆ. ದಿಸ್ ಇಸ್ ವಾಟ್ ವಿ ವಾಂಟ್. ಎಕ್ಸಲೆಂಟ್ ರೀ. ಗುಡ್ ಲಕ್, ಗುಡ್ ಲಕ್, ಗುಡ್ ಲಕ್. ಥ್ಯಾಂಕ್ ಯು. ಲವ್ಲಿ, ಅಮೇಝಿಂಗ್ ರಿವ್ಯೂಸ್ ಬಂದಿದೆ. ಸ್ಟಾರ್ ರೇಟಿಂಗ್ ಎಷ್ಟು ಬರುತ್ತೆ ಅಂತ ನೋಡೋಣ. 4.5. ಥ್ಯಾಂಕ್ ಯು ಸರ್. ಪ್ರೇಮಾ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಯಶ್ವಿಕಾ. 4.5. ಥ್ಯಾಂಕ್ ಯು ಮ್ಯಾಮ್. 4.5, 4.5, 4. Yes. Super. God Thank bless you, you. ma'am. Sir, thank you so much. ವೈಟ್ ಗೋಲ್ಡ್ ಅವರ ವತಿಯಿಂದ ಮಹಾನಟಿ ವಿಜೇತರಿಗೆ ಸಿಗಲಿದೆ 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಕಿರೀಟ. ಚಿನ್ನದ ಬೆಲೆ ಈಗ ಮುಗಿಲು ಮುಟ್ಟಿದ್ದು, ನಿಮ್ಮ ಚಿನ್ನವನ್ನ ಮಾರಲು ಇದೆ ಒಳ್ಳೆಯ ಅವಕಾಶ. ಹಿಂದೆ ನಿಮ್ಮ ಚಿನ್ನವನ್ನ ಗೌರವದಿಂದ ಮಾರಾಟ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.moneyಗೆ ಸಂಪರ್ಕಿಸಿ. ಈಗ ಅಮ್ಮನ ಎಮೋಷನ್ ಅನ್ನ ವೇದಿಕೆ ಮೇಲೆ ಸಂಭ್ರಮಿಸುವಂತಹ ಸಮಯ. ಸ್ವಾಗತಿಸಿ ಮೈಸೂರಿನ ನಿರೋಷಾ ಹಾಗೂ ಅಮ್ಮ ಗಾಯತ್ರಿ ದೇವಿಯವರು. ಇವರ ಜೊತೆ ಬರ್ತಾ ಇದ್ದಾರೆ ಕಾರವಾರದ ಶ್ವೇತಾ ಭಟ್ ಹಾಗೂ ಅವರ ಅಮ್ಮ ಲತಾ. ಅಮ್ಮ ಅಂದ್ರೆ ಅದು ಬರೀ ಪದವಲ್ಲ, ಕರುಳಿನ ಕೂಗು. ಅಮ್ಮ ಅಂದ್ರೆ ನನ್ನ ಶಕ್ತಿ. ಅಮ್ಮ ಅಂದ್ರೆ ನನ್ನ ಉಸಿರು. ಅಮ್ಮ ಅಂದ್ರೆ ನನ್ನ ಪ್ರಪಂಚ. ಅಮ್ಮನೇ ನನ್ನ ಸರ್ವಸ್ವ. ಆ ದೇವ್ರಿದಾನೋ ಇಲ್ವೋ ನನಗೆ ಗೊತ್ತಿಲ್ಲ. ನನ್ನ ಕಣ್ಣಿಗೆ ಕಾಣೋ ದೇವ್ರೆ ನನ್ನಮ್ಮ. ಕಣ್ಣ ಮುಚ್ಚಿ ಮಡಿಲಾಚೆ ದಾಟಿ ಹೋದೆ ಬೆಳಕನ್ನು, ಹಾರಿ ಹೋದ ಅದೆಂತ ಬಾನು, ಕಾಣದೇನೋ ಹೆತ್ತ ಹೆಣ್ಣು, ಒಣಗಿದೆ ಕೈ ಬೆರಳು, ಕೈ ತುತ್ತನು ನೀ ಮರೆಯಲು ನಾಚಿಕೆ ಹೋದೆ. ತನ್ನ ಬೇರನ್ನ ನಾನೇ ಕಾಣ ಬಯಸಿದೆ. ಮುಗಿಲ ಕಾಣುವ ಹಕ್ಕಿ ಮರಿಯೊಂದು ತಾಯಿಯ ಗೂಡನು ಅರಸಿದೆ. ಪುಟ್ಟ ಹೆಜ್ಜೆ ಸುಳಿವು ನೀ ಕಂಡರೆ ಉಳಿವು.
ನನ್ನ ಜೀವನದ ಹೀರೋ. ನನ್ನ ಜೀವನದ ಹೀರೋ. ನನ್ನ ಜೀವನದಲ್ಲಿ ಅಮ್ಮನೂ ಅವರೇ, ಅಪ್ಪನೂ ಅವರೇ. ಸೊ ಇಬ್ಬರ ಒಂದು ಕರ್ತವ್ಯವನ್ನ ನನಗೆ ಯಾರ ಪ್ರೀತಿನೂ ಕಮ್ಮಿ ಆಗದೆ ಇರೋ ತರ ನೋಡ್ಕೊಂಡಿದ್ದು ನನ್ನ ತಾಯಿ. ಸೊ ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಇವತ್ತು ನಿಜವಾಗ್ಲೂ ನನಗೆ ನೀವು ಮಹಾನಟಿಯರ ತರ ಅಲ್ಲ, ಅವರಿಬ್ಬರ ಹೆಮ್ಮೆಯ ಹೆಣ್ಮಕ್ಳ ತರ ಕಾಣಿಸಿದ್ದೀರಾ. ಸಚ್ ಸ್ಟ್ರಾಂಗ್ ಗರ್ಲ್ಸ್ ನೀವಿಬ್ರು. ಇವತ್ತು ನಿಮ್ಮ ತಾಯಂದ್ರು ನಿಮ್ಮ ಬಗ್ಗೆ ಎಷ್ಟು ಹೆಮ್ಮೆ ಪಡ್ತಿದ್ದಾರೆ. ಅಮ್ಮ, ಆ ಮಗಳ ಬಗ್ಗೆ ಏನ್ ಹೇಳ್ತೀರಾ? ಅವಳಿದ್ರೆ ನಾನಿಲ್ಲ, ಅದು ನಾನಿಲ್ಲ. ನಾನು ಈ ಫೀಲ್ಡ್ಗೆ ಮಕ್ಕಳು ಚಿಕ್ಕ ವಯಸ್ಸಿಗೆ ಕರ್ಕೊಂಡು ಬಂದೆ. ನಾನು ಆಗಿಂದಲೂ ಹೇಳ್ತಾ ಇದ್ದೀನಿ, ಇದು ದೇವಸ್ಥಾನ ಅಂತ. ಈ ಜಾಗಕ್ಕೆ ತುಂಬ ಗೌರವ ಕೊಡ್ತೀನಿ. ಮನಸ್ಸಲ್ಲಿ ಏನೋ ಇಟ್ಕೊಂಡು ಏನೋ ಕೊರಗಬೇಡಿ, ದಯವಿಟ್ಟು ಶ್ರಮ ಪಡಿ. ಸ್ಟ್ರಗಲ್ಗೆ ಯಾವ ಥರ ಒಂದು ದಿವಸ ಒಂದು ಒಳ್ಳೆ ದಿನ ಬಂದೇ ಬರುತ್ತೆ, ಅದು ನೀವು ಅನುಭವಿಸ್ತೀರಾ. ನನ್ಗೆ ಏನಂದ್ರೆ ಹೆಣ್ಮಕ್ಳು ಗಂಡ್ಮಕ್ಳು ಒಂದು ಭೇದ ಇಲ್ಲ. ನಾನು ಎಷ್ಟು ಜೋರಾಗಿ ಬೆಳೆಸ್ಬೇಕು ಅಂದ್ರೆ ಗಂಡು ಮಕ್ಳು ಮುಂದೆ ನಿಂತ್ರೆ ಇವಳು ನನ್ನ ಸಮಕ್ಕಿದ್ದಾಳೆ ಅಂತ ಹೇಳ್ಬೇಕು, ಅದು ಅಷ್ಟೇ ನನ್ನ ಆಸೆ. ಈಗ ಕರ್ನಾಟಕಕ್ಕೆ ಮಹಾನಟಿಯನ್ನ ಕೊಟ್ಟಂತಹ ಈ ತಾಯಿ ಬಗ್ಗೆ ಮಾತಾಡೋಣ. ಆ ನಿಮ್ಮ ಅಮ್ಮನ ಬಗ್ಗೆ ಹೇಳಿಮ್ಮ. ಇಲ್ಲಿ ಕೂತಿದ್ದೀನಂದ್ರೆ ಅದು ನನ್ನ ತಾಯಿನೇ. ಅವರು ಒಂದೊಂದು ಸ್ಟೆಪ್ಪು ನಾನು ತಗೊಳ್ಳುವಾಗ ತುಂಬ ಸಪೋರ್ಟ್ ಮಾಡೋರು. ಶೀ ಈಸ್ ಅ ಟೀಚರ್ ಟು ಮೀ, ಎವ್ರಿಥಿಂಗ್. ಡೈರೆಕ್ಟರ್ ನೆಕ್ಸ್ಟ್ ಸ್ಟೆಪ್ ನಮ್ಮಮ್ಮನೇ. ನೀವಿಷ್ಟು ಪ್ರೀತಿಯಿಂದ ಹೇಳಿದ್ಮೇಲೆ ಅವ್ರು ಬರ್ದೇ ಇರ್ತಾರ? ಐ ಥಿಂಕ್ ಅವರು ನಂಬ್ತಾ ಇಲ್ಲ ಅನ್ಸುತ್ತೆ ನೀವು ಬಂದಿರೋದು. ಮ್ಯಾಮು ಸ್ವಲ್ಪ ದಿನಗಳ ಹಿಂದೆ ಈ ಎಪಿಸೋಡಲ್ಲಿ ಒಂದು ಮಾತು ಹೇಳಿದ್ರು. ನಾನು ಸಹಜವಾಗಿ ಎಲ್ಲೂ ಅಳಲ್ಲ, ನಾನೆಲ್ಲೂ ನನ್ನ ಕಣ್ಣೀರನ್ನ ತೋಡ್ಕೊಳ್ಳಲ್ಲ, ನಾನು ತುಂಬ ಅಳುನ ನಾನು ಹಂಚ್ಕೊಂಡಿದ್ದೆ ನನ್ನ ತಾಯಿ ಹತ್ರ ಅಂತ ಹೇಳಿ. ಅವರ ಜೀವನದಲ್ಲಿ ನೀವು ಟೀಚರ್ ಆಗಿದ್ದೀರಾ, ಮೆಂಟರ್ ಆಗಿದ್ದೀರಾ, ಇನ್ಸ್ಪಿರೇಷನ್ ಆಗಿದ್ದೀರಾ. ಆ ನಿಮ್ಮ ಮಗಳ ಬಗ್ಗೆ ಎಷ್ಟು ಹೆಮ್ಮೆ ಇದೆ ಅಮ್ಮ. ನನ್ನ 3 ಮಕ್ಕಳು ಒಂದೇ, ಆದರೆ ಇವಳು ತುಂಬಾ ಸೈಲೆಂಟ್. ಒಂದು ಮಾತು ಹೇಳಿದ್ರು 2 ಮಾತು ಆಳಕ, ಮಾತು ಕಮ್ಮಿ, ಕೆಲಸ ಜಾಸ್ತಿ. ಅವ್ರು ಹೇಳಿದ್ರು, ಆಕ್ಚುಲಿ ನಮ್ಮಮ್ಮ ಹೇಳಿದ್ರು ಚೆನ್ನಾಗಿದೆ ಪ್ರೋಗ್ರಾಮು, ಬಟ್ ನೀ ಯಾಕೆ ಮಾತಾಡ್ತಿಲ್ಲ ಅಂತ ನೀವು ಹೇಳಿದ್ರಿ ಅಂತ ಹೇಳಿ. ಏನಂದ್ರೆ ಆಕ್ಟಿಂಗ್ ವೈಸ್ ಫಸ್ಟ್ ಫಿಲಮ್ ಸವ್ಯಸಾಚಿ ತಿಂದ್ಲು ರೀಲು, ನನಗೆ ಕೋಪ ಬಂದ್ಬಿಡ್ತು. ಸೈಡ್ ಬಂದು ಸರಿಯಾಗಿ ಉಗಿದೆ, ಯಾಕೆ ಅಷ್ಟೊಂದು ರೀಲ್ ತಿಂತ್ಯಾ, ಒನ್ ಟೇಕಲ್ಲಿ ಮಾಡು. ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಒನ್ ಟೇಕೆ ಇವಾಗಲ್ಲ ಎಲ್ಲ. ಸ್ಪೋರ್ಟ್ಸಲ್ಲೂ ಅಷ್ಟೇ, ಸ್ಪೋರ್ಟ್ಸಲ್ಲಿ ಹೈ ಜಂಪ್ ಹಾರ್ಬೇಕಂದ್ರೆ ಕಷ್ಟಪಟ್ಟು ಹಾರ್ತಾಳೆ. ಸಖತ್ ಸ್ಪೋರ್ಟ್ಸು, ರನ್ನಿಂಗು ಎಲ್ಲ ಇದೆ ಅವಳು, ಖೋಖೋ ಎಲ್ಲ ಇದೆ ಅವಳಿಗೆ, ರಿಲೇ ಎಲ್ಲ ಫಾಸ್ಟ್ ಆಗಿ ನಾನು ಕಲ್ಸಿರೋದು. ಯಾಕಂದ್ರೆ ಬೆಳಗ್ಗೆ ಎಬ್ಬಿಸ್ಬಿಟ್ಟು ಅವಳ ಜಾಗಿಂಗ್ ಮಾಡಿಸ್ತಾ ಇದೆ 5 ಗಂಟೆಗೆ. ಅವಳು ಹೇಳ್ತಾಳೆ ನೋಡಿ. ಇಲ್ಲ, ಅವ್ರಿವತ್ತು ಇಟ್ಸ್ ಮೋರ್ ಲೈಕ್ ರಿಪೋರ್ಟ್ ಕಾರ್ಡ್ ಡೇ ತರ ನಿಂತಿದ್ದಾರೆ ಮ್ಯಾಮ್. ಯಾಕೆ ಸೈನ್ಸ್ ಅಲ್ಲಿ ಓಕೆ, ಮ್ಯಾಥ್ಸ್ ಅಲ್ಲಿ ಓಕೆ, ಸ್ಪೋರ್ಟ್ಸ್ ಅಲ್ಲಿ ಓಕೆ, ಮ್ಯಾಥ್ಸ್ ಅಲ್ಲಿ ಇಲ್ಲ ಇಲ್ವಾ? ಮ್ಯಾಮ್ ಇವತ್ ಇಲ್ಲಿ ನೋಡಿ, ನೀವು ಅಮ್ಮನ ನೋಡ್ತಾನೆ ಇಲ್ಲ, ಇಲ್ಲಿ ನೋಡಿ. ಇಲ್ಲ, ಇವರು 5:15 ಎಬ್ಬರಿಸೋರು. ನನಗೆ ಬೆಳಗ್ಗೆ ಸಾವು, ಅವಾಗಲೇ ನಿದ್ದೆ ಬರೋದು 5:15. ಇವರು ಮಿಲಿಟ್ರಿ ಸಿಸ್ಟಮ್. ನನಗೆ ನನ್ನ ತಂಗಿನ ಎಬ್ಬರಿಸೋದು, ಅವಳು ಓದೋಳು, ನಾನು ಓದ್ತಿರ್ಲಿಲ್ಲ. ಆ ಕಡೆ ಅಮ್ಮ ನೋಡೋವರೆಗೂ ಆ ಕಡೆ ಓಡೋದು, ಮತ್ತೆ ಆ ಕಡೆ ರೋಡಿಂದ ಬರುವಾಗ ಅಲ್ಲಿ ನಡ್ಕೊಂಡು ಹೋಗೋದು, ಮತ್ತೆ ಈ ಅಮ್ಮ ಇಲ್ಲಿ ನಿಂತಿರ್ತಾರೆ ನಂಗೆ ಗೊತ್ತು, ಮತ್ತೆ ಓಡ್ಕೊಂಬರೋದು. ಬೆವ್ರು ಬರಬೇಕು, ಬೆವ್ರು ಬರೋವರೆಗೂ ಓಡಿಸ್ತಾರೆ. ನಾನು ಏನ್ ಮಾಡ್ಲಿ, ಆ ಕಡೆಯಲ್ಲಿ ಬೋರ್ವೆಲ್ ಇತ್ತು, ಆ ಬೋರ್ವೆಲ್ ನೀರ್ ಹಾಕೊಳ್ಳೋದು, ಬಾರೆ ನೀರ್ ಹಾಕೊಳ್ಳೋಣ ಅಂತ ನೀರ್ ಹಾಕೊಂಡ್ಬಿಟ್ಟು ಹಂಗ್ ಓಡೋಗೋದು. ಆಮೇಲೆ ಸುಸ್ತಾಗಿ ಕೂತ್ಕೊಳ್ಳೋ, ಇನ್ ಕೈಲಿ ನನ್ನ ಕೈಲಿ ಆಗಲ್ಲ, ಹಿಂಗ್ ಓಡಿಸ್ಬೇಡ ಅಂತ. ಹಿಂಗ್ ಬೆವ್ರು ಬರ್ಬೇಕು, ಓದೋಗು ಅಂತಾರೆ. ಸೊ ಹಂಗೆ ಸ್ಟೇಜಲ್ಲಿ ಒಂದ್ಸಲ ಹೇಳಿದ್ಲು ಅವಳು. ಆವಾಗ ಆವಾಗ ಇವಳು ಹಿಂಗ್ ಮಾಡ್ತಾ ಇದ್ದಾಳ ಅಂತ ಅನ್ಕೊಂಡು ಆವಾಗ ತಲೆಗೆ ಮೇಲೆ ಕೈ ಹೊತ್ಕೊಂಡು ಆಮೇಲೆ ಮನೆಗೆ ಬಂದು ಸರಿಯಾಗಿ ಹೋಗಿದೆ. ಮಾನ ಮರ್ಯಾದೆ ತೆಗಿತ್ಯ, ಮಾನ ಮರ್ಯಾದೆ ತೆಗಿತ್ಯ. ನಮ್ಮಮ್ಮ ಚಿಕ್ಕ
ಚಿಕ್ಕವರಿದಾಗ ಎಲ್ಲ 3 ಜನನ ಕೂರ್ಸೋರು. ಫಸ್ಟ್ ಅವಳಿಗೊಂದು ಬೀಳುತ್ತೆ, ಕೆನ್ನೆ ಮೇಲೆ ಲೊಡಕ್ಕಂತ ಬೀಳುತ್ತೆ. ಅವಾಗ ನಾನು ಹುಷಾರಾಗೋದು, ನಾನು ಗಬಕ್ಕಂತ ತಿನ್ಬಿಡೋದು, ನನಗೂ ಬೀಳುತ್ತೆ ಅಂತ. ಹಾಗಲ್ಕಾಯಿ ಕೊಡೋರು, ಅಯ್ಯೋ ಅನ್ನೋದು, ಮಮ್ಮ ಒಳಗೆ ಹೋಗಲ್ಲ ಹಾಗಲ್ಕಾಯಿ, ಹೆಂಗಮ್ಮ ಕೊಡ್ತೀಯ ಅಂತ. ಸೊ ಅದು ನುಂಗು ಬಿಡೋದು, ತಿನ್ನೋದು ಇಲ್ಲ, ತಿನ್ನಿದ್ರೆ ಕೈ ಆಗುತ್ತೆ ಅಂತ ನುಂಗು. ಆಮೇಲೆ ಬಾಯಲ್ಲಿ ಇಟ್ಕೊಳ್ಳೋದು ಅಂತ ಒಂದು ಗುದ್ದಿದ್ರೆ ಹೋಗುತ್ತೆ ಒಳಗೆ. ಹಂಗೆ ನಮ್ಮಮ್ಮ. ಇವ್ರದೆಲ್ಲ ಹಂಗೆ ಆಟಗಳು, ನಮ್ಗೆ ಹೇಳಲ್ಲ. ಬಟ್ ಅವರು ಒಂದು ಮಾತು ಹೇಳಿದ್ರು, ಇವತ್ತು ಈ ಚೇರಲ್ಲಿ ಕೂತಿದ್ದೀನಿ ಅಂತ ಅಂದ್ರೆ ಅದು ನನ್ನ ತಾಯಿನೇ ಕಾರಣ ಅಂತ ಹೇಳಿ. ಐ ಡೋಂಟ್ ನೋ ಅವ್ರ ಲೆವೆಲ್ಗೆ ನಾನು ರೀಚ್ ಆಗಿದ್ದೀನೋ ಗೊತ್ತಿಲ್ಲ, ಬಟ್ ಐ ಟ್ರೈಡ್ ಮೈ ಲೆವೆಲ್ ಬೆಟ್ ಇನ್ ಇಂಡಸ್ಟ್ರಿ ಬಿಕಾಸ್ ಎವ್ರಿ ಸ್ಟೆಪ್ ಇಸ್ ಅ ಚಾಲೆಂಜ್ ಫಾರ್ ಮೀ. ವಾಟ್ ಎವರ್ ಕಮ್ಸ್. ತೆಲುಗು ಮಾತಾಡಕ್ಕೆ ಬರ್ತಿರ್ಲಿಲ್ಲ, ತೆಲುಗು ಭಾಷೆ ಕಲಿತೆ, ಮಲಯಾಳಂ ಹೋದೆ, ಚೆನ್ನಾಗಿ ಮಾತಾಡ್ತಾಳೆ, ಆ್ಯಂಡ್ ತಮಿಳ್ ಸಿನಿಮಾ ಮಾಡಿದೆ, ಆ್ಯಂಡ್ ಕನ್ನಡ ನನ್ನ ಫೇವ್ರೇಟು. ಯಾಕಂದರೆ ಕನ್ನಡದಲ್ಲೇ ನನ್ನ ಹೆಸರು ಮಾಡಬೇಕು ಅನ್ನೋ ಆಸೆ ನನಗಿತ್ತು, ಕನ್ನಡದಲ್ಲಿ ನಾನು ಮಾಡಿದೆ. ಇದೊಂದು ಫ್ಯಾಮಿಲಿ ರೌಂಡ್ ಆಗಿರೋದ್ರಿಂದ ನಾವೆಲ್ಲ ಯಾಕೆ ಒಂದು ಕೊಡಗು ಟ್ರೆಡಿಷನಲ್ ಡ್ಯಾನ್ಸ್ ನಾವೆಲ್ಲ ಮಾಡ್ಬೋದು. எரிச்சு சுட்டு தெரிச்சு கடி குடிக்கானா பொட்டு பொட்டுத்து ஆட்டி அடித்து அடிக்கருக்கானா கூட்டு குடித்து பாட்டு படித்து செடி மறக்கானா பாட்டல் இல்லக்கா மடத்தை பாபா பரடு காரா பக்கோடா அவுத்து பாட்டு கவுச்சின மாடானா. ನಾನು ನಿಮ್ಮ ಅಮ್ಮನ ಒಂದು 4 ದಿನ ಕತ್ಕೊಂಡು ಹೋಗ್ಲಾ? ಶೀ ಈಸ್ ಸೋ ಕ್ಯೂಟ್. ನಾನು ಪ್ರೈಸ್ ತಗೊಂಡಿದ್ದೀನಿ ಸಾಂಗಿಗೆ ಡಾನ್ಸ್. ಅಮ್ಮನ ಬಗ್ಗೆ ಹಾಡಿ ಕೊಂಡಾಡಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾರೆ ಶ್ವೇತಾ ಹಾಗೂ ನಿರೋಷ ಅವರು. ಈಗ ಶ್ವೇತಾ ಅವರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಶ್ವೇತಾ, ಮಾಸ್ಟರ್ ಮೈಂಡ್ ನಿಮ್ಗೆ ಏನ್ ಸಿಚುವೇಶನ್ ಕೊಟ್ಟಿದ್ದಾರೆ? ಆಕ್ಚುಲಿ ಇದು ನನ್ನ ಲೈಫಲ್ಲಿ ನಡೆದಿರೋ ಅಂಥದ್ದು. ಕಾರವಾರಿಂದ ಬೆಂಗಳೂರು ಬರಬೇಕಾದ್ರೆ ನಾನು ಎಷ್ಟು ಅಮ್ಮನ ಕನ್ವಿನ್ಸ್ ಮಾಡಿದೆ ಅನ್ನೋದು ತೋರಿಸ್ಬೇಕು ನಾನು ಸ್ಟೇಜ್ ಮೇಲೆ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಆಕ್ಷನ್. ಅಪ್ಪ, ಅಮ್ಮ ಇಲ್ಲಿ ನೋಡೆ, ನೀವೊಂದು ವಿಷಯ ಹೇಳ್ಬೇಕು. ಏನು? ಅಮ್ಮನ ಈ ಕಡೆ ನೋಡಿ, ಟಿವಿ ಆಮೇಲೆ ನೋಡು. ಹೇಳು. ನಾನು ಒಂದು ದೊಡ್ಡ ವಿಷಯ ಹೇಳ್ಬೇಕು ನೀವು. ಏನದು? ನಾ ಸೀರಿಯಲ್ನಲ್ಲಿ ಹೀರೋಯಿನ್ ಆಗಿ ಸೆಲೆಕ್ಟ್ ಆಗಿ ಆ ದಿವಸ ಇದ್ದಿದ್ದೆ ನಿಂದು. ಅಮ್ಮ ಈ ಸತಿ ಪಕ್ಕ ಸೆಲೆಕ್ಟ್ ಆಗಿ. ಅದು ಚಿಕ್ಕದಿದ್ದು ದೊಡ್ಡ ಮಾಡಿ ಹೇಳ್ತೀನಿ. ಅಮ್ಮ ಎಲ್ಲಮ್ಮ ಈ ಸರಿ ಖರೆ ಸೆಲೆಕ್ಟ್ ಆಗಿ ನಾನು. ಆದ್ರೂ ಒಂದೇ ವಿಷಯ, ನಾವು ಬೆಂಗಳೂರು ಹೋಗ್ಬೇಕಮ್ಮ. ಬೆಂಗಳೂರೇನು ಚಿಕ್ಕದು, ದೊಡ್ಡೂರು, ಅದು ರೊಕ್ಕ ಭಾಳ ಬೇಕು. ರೊಕ್ಕ ಬೇಕು, ಹೌದಮ್ಮ. ಅದನ್ನ ನನ್ನ ಕನ್ಸು ಕಟ್ಕೋಬೇಕಂದ್ರೆ ನಾನು ಇಲ್ಲಿದ್ರೆ ಏನು ಮಾಡೋಕ್ಕಾಗಲ್ಲ, ನಾನು ಅಲ್ಲೇ ಹೋಗ್ಬೇಕು. ರೊಕ್ಕ ಎಲ್ಲಿಂದ ತರ್ತೆ? ಈಗ ನಾನು ಮನೆ ಹುಡುಕ್ಬೇಕು. ಮನೆ ಹುಡುಕ್ಬೇಕಂದ್ರೆ 1 ಲಕ್ಷ ರೂಪಾಯಿ ಬೇಕು. ಕಡೆ ನಾನು ಹೆಂಗೋ ಕೆಲಸ ಮಾಡ್ತೀಯಲ್ಲ ಆಕ್ಟಿಂಗ್ ಮಾಡ್ಕೊಂಡು, ಅದ್ರಲ್ಲಿ ನಂಗೆ ದುಡ್ಡು ಬರೋದು. ಕಡೆಗೆಲ್ಲ ಸಾಲ ತೀರ್ಸ್ಬಿಡ್ವಾ? ರಾಮಾಯಣ ಮುಲ್ಲ ರಾಮಾಯಣ ಮಾಡಬಾರ್ದು. ಅಮ್ಮ ಯೋಚನೆ ಮಾಡಿ, ನಾವು ಬೆಂಗಳೂರು ಹೋಗಾರ, ನಮ್ದಲ್ಲೊಂದು ಸ್ವಂತ ಮನೆ ತಗೊಳೋರ್, ನಾ ಹೆಂಗೋ ದುಡ್ಡು ಮಾಡಿರ್ತಿಯಲ್ಲ, ನಮ್ಮ ಸಾಲ ಎಲ್ಲ ತೀರತ್. ಕಡೆಗೂ ನಿನ್ ಫೇವ್ರೇಟ್ ಯೆಲ್ಲೋ ಕಲರ್ ಕಾರೇ ನಿಂಗೆ ಫಸ್ಟ್ ಗಿಫ್ಟ್. ಕಡಿನಿ ರೇಷ್ಮೆ ಸೀರೆ ಉಟ್ಕೊಂಡು ಅದ್ರ ಮೇಲೆ ಒಂದು ಫೋಟೋ ಶೂಟ್ ಮಾಡಿ ನನ್ನ ಮನೆ ತುಂಬ ದೊಡ್ಡ 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 ಫ್ರೇಮ್ ಮಾಡಿ ಹಾಕಾರ. ಪ್ಲೀಸ್ ಅಮ್ಮ, ಅರ್ಥ ಮಾಡ್ಕೊ ಅಮ್ಮ ಪ್ಲೀಸ್. ಆಯ್ತು, ಬಂಗಾರ ಎಲ್ಲ ಬ್ಯಾಂಕ್ನಲ್ಲಿ ಅಡಗಿಡು, ರೊಕ್ಕ ತಗೋ, ಹೋಗೋಣ. ಅದು ನಾನು ನಿನ್ನ ಸಂಗಡ ಬರ್ತೀನಿ ಅಷ್ಟೇ. ಐ ಲವ್ ಯು ಅಮ್ಮ. ಅಮ್ಮ ನಮಸ್ತೆ. ಈ ಆಕ್ಟಿಗೆ ನಿಮ್ಮ ಕೌಂಟರ್ಸೇ ತುಂಬಾ ಇಂಪಾರ್ಟೆಂಟ್ ಇದ್ದು. ನೀವು ಕೌಂಟರ್ಸ್ ಕರೆಕ್ಟಾಗಿ ಕೊಟ್ಟಿಲ್ಲ ಅಂತಂದ್ರೆ ಅವ್ರ ಡೈಲಾಗ್ ಹೇಳಕ್ಕೆ ಆಗಲ್ಲ. ಸೊ ತುಂಬಾ ಇಂಪಾರ್ಟೆಂಟ್ ನಿಮ್ದೇ ಇದ್ದಿದ್ದು, ಅಂಡ್ ಪಕ್ಕಾ ಕರೆಕ್ಟ್ ಟೈಮಿಂಗ್ಗಳಲ್ಲಿ ನೀವೆಲ್ಲಾನು ಹೇಳಿದ್ದೀರಾ. ಸೊ ಚೆನ್ನಾಗಿ ಮಾಡಿದ್ರಮ್ಮ. ವೆಲ್ಕಮ್ ಟು ದು ಮಹಾನಟಿ ಶ್ವೇತಾ. ಆ ಕಡೆ ಕಾರವಾರ ಭಾಷೆ ಉಪಯೋಗಿಸಿದಕ್ಕೆ ತುಂಬಾ ಖುಷಿ ಆಯ್ತು ನನಗೆ. ಒಂದು ಹೊಸ ಸೌಂಡಿಂಗ್ ಕೇಳೋದಕ್ಕೆ ಆಯ್ತು, ತುಂಬಾ ಚೆನ್ನಾಗಿತ್ತು ಶ್ವೇತಾ. ಈಗ ಸ್ಟಾರ್ ರೇಟಿಂಗ್ ಎಷ್ಟು ಸಿಗುತ್ತೆ ಅಂತ ನೋಡೋಣ. ಶ್ವೇತಾ ಅವರ ಈ ಪರ್ಫಾರ್ಮೆನ್ಸ್ಗೆ ನಮ್ಮ ಬ್ಲಾಕ್ ಬಸ್ಟರ್ ಡೈರೆಕ್ಟರ್ 4 stars. ಥ್ಯಾಂಕ್ ಯು ಸರ್. ಪ್ರೇಮಾ ಮ್ಯಾಮ್, ನಿಮ್ಮ ಕಡೆಯಿಂದ
3.5 stars. ಥ್ಯಾಂಕ್ ಯು ಮ್ಯಾಮ್. ನಿಶ್ವಿಕಾ 4 stars. ಥ್ಯಾಂಕ್ ಯು ಮ್ಯಾಮ್. ಅಮ್ಮ ಥ್ಯಾಂಕ್ ಯು ಒನ್ಸ್ ಅಗೇನ್, ತುಂಬಾ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಈಗ ಆಲ್ರೆಡಿ ಅಮ್ಮನ ಜೊತೆ ಹೆಜ್ಜೆ ಹಾಕಿರುವಂತಹ ಮೈಸೂರಿನ ನಿರೋಷ ಅವರ ತಾಯಿ ಗಾಯತ್ರಿ ದೇವಿ ಅವರ ಜೊತೆ ವೇದಿಕೆ ಮೇಲೆ ಬರ್ತಿದ್ದಾರೆ. ಆಕ್ಷನ್. ಅಮ್ಮ ಬಾರಮ್ಮ. ಅಮ್ಮ. ಓ, ಮನೇಲಿ ಯಾರು ಇಲ್ಲ ಅಂತ ಕಾಣಿಸುತ್ತೆ. ಅಮ್ಮ. ಎಷ್ಟು ವರ್ಷ ಆಯ್ತಮ್ಮ ನಿನ್ನ ನೋಡಿ. ತಲೆ ಕೆಡ್ಸ್ಕೋಬೇಡ, ನಿನಗೋಸ್ಕರ ಏನೋ ತಂದಿದ್ದೀನಿ. ಏನ್ ತಂದಿದ್ಯಾ? ನಿನಗಿಷ್ಟವಾದ ಮಲ್ಗೆ ಹೂವು ಅಮ್ಮ. ಆಶೀರ್ವಾದ ಮಾಡು. ಏನಾರ ತಿಂದಿದ್ಯಾ ಹೊಟ್ಟೆಗೆ? ನೇರವಾಗಿ ಹಾಸ್ಟೆಲಿಂದ ಇಲ್ಲಿಗೆ ಬಂದೆ. ಹೊಟ್ಟೆ ತುಂಬಾ ಹಸಿತಿದೆಮ್ಮ. ಬಾ, ನಾನು ಏನಿದೆ ನಾನು ಮಾಡಿದ್ದೀನಿ, ಒಂದು ನಿಮಿಷ ಇದೆ. ನಿನಗೇನೋ ಒಂದು ಕೇಳಬೇಕು. ಕೇಳು. ನನ್ನನ್ನು ಯಾಕೆ ದೂರ ಇಟ್ಟು? ನಿನಗೆ ನಾನು ಭಾರ ಆಗಿದ್ನೇನಮ್ಮ? ತಾಯಿಗೆ ಮಗು ಯಾವ ಥರ ಭಾರ ಆಗುತ್ತಕ್ಕಂದ. ಚೆನ್ನಾಗಿತ್ತು. ಐ ಥಿಂಕ್ ಆಕ್ಟ್ ವಾಸ್ ವೆರಿ, ನಿಮಗೆ ತುಂಬಾ ಹತ್ರ ಆಯ್ತು ಅನ್ಸುತ್ತೆ, ಹಾಗಾಗಿ ತುಂಬಾ ಕ್ಯೂಟ್ ಆಗಿತ್ತು. ನಿರೋಷ, ಒನ್ ಸಜೆಷನ್, ದೆ ಸ್ಟಿಲ್ ಸಮ್ ಡ್ರಮ್ಯಾಟಿಕ್ ಬಾಡಿ ಲ್ಯಾಂಗ್ವೇಜ್ ನಿಮ್ಮ ಒಂದು ಆಕ್ಟಿಂಗ್ ಅಲ್ಲಿ. ಸೊ ನೀವು ತಿರುಗೋದಾಗಿರ್ಬೋದು, ಕೈ ಎತ್ತೋದಾಗಿರ್ಬೋದು, ಡೈಲಾಗ್ ಎಷ್ಟು ಸುಲಭವಾಗಿ ಬರುತ್ತೋ ಬಾಡಿನೂ ಅದ್ರ ಜೊತೆಗೆ ಮ್ಯಾಚ್ ಆದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದೊಂದು ನೀವು ಚೇಂಜ್ ಮಾಡ್ಕೊಂಡ್ರೆ ಇಟ್ಸ್ ಶೋರ್ ಗುಡ್, ಬಿಕಾಸ್ ನೀವು ಇಂಟೋನೇಷನ್ ಚೇಂಜ್ ಮಾಡಿದ್ದೀರಾ. ಸಜೆಸ್ಟ್ ದಟ್. ಐ ವಿಲ್ ವರ್ಕ್ ಆನ್ ಇಟ್. ಥ್ಯಾಂಕ್ ಯು. 3.5 ಪ್ರೇಮಾ ಮ್ಯಾಮ್. 3.5 ನಿಶ್ವಿಕಾ. 3.5. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಸೊ ನಿರೋಷ 3.5 ಸಿಕ್ಕಿದೆ ನಿಮ್ಗೆ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಅಪ್ಪನನ್ನ ವೇದಿಕೆಯಲ್ಲಿ ಸಂಭ್ರಮಿಸುವಂತಹ ಸಮಯ. ಸ್ವಾಗತಿಸಿ ರಾಜಸ್ಥಾನದ ಕನ್ನಡತಿ ಸೋನಿ ಮುಲೇವಾ. ಸೋನಿ, ಏನ್ ಸಿಚುವೇಶನ್ ಆಯ್ಕೆ ಮಾಡಿದಿರಾ? ಅಪ್ಪ ಮಗಳದು ಒಂದು ರಿಲೇಶನ್ಶಿಪ್ ತುಂಬ ಸ್ಪೆಷಲ್ ಆಗಿರುತ್ತೆ, ಬಟ್ ನಾವು ಅಬ್ಸರ್ವ್ ಮಾಡಿರಲ್ಲ. ಕೆಲವು ಅನ್ಟೋಲ್ಡ್ ಇಮೋಷನ್ಸ್ ಅಂತ ಇರುತ್ತೆ, ವಿಚ್ ವಿ ನೆವರ್ ಶೇರ್ ವಿತ್ ಆ ಫಾದರ್. ಎಷ್ಟೇ ಐ ಲವ್ ಯು ಪಾ, ಐ ಲವ್ ಯು ಡ್ಯಾಡಿ, ಹಗ್ ಕಿಸ್ಸಸ್ ಎಲ್ಲ ಇದ್ರೂ ಕೂಡ ದೋಸ್ ಅನ್ಟೋಲ್ಡ್ ಇಮೋಷನ್ಸ್ ಇರುತ್ತಲ್ಲ ಬಿಟ್ವೀನ್ ಅ ಫಾದರ್ ಆ್ಯಂಡ್ ಡಾಟರ್, ಆ ಹಿಂಜರಿಕೆ, ಒಂದು ಸ್ಟೆಪ್ಪಿಂಗ್ ಬ್ಯಾಕ್. ಸೊ ಮೇ ಬಿ ಈ ಸ್ಟೇಜ್ ಮುಖಾಂತರ ಐ ವಾಂಟ್ ಟು ಟಾಕ್ ಟು ಹಿಮ್. ಓಕೆ ಸರ್, ಸಿನ್ಸ್ ಅವರ ಫ್ಯಾಮಿಲಿ ಮೆಂಬರ್ ಯಾರು ಬರ್ದೇ ಇರೋ ಕಾರಣ ಯು ವಾಂಟ್ ಟು ಆಡ್ ಸಮಥಿಂಗ್ ಅವ್ರು ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಸರ್? ನಮ್ಮ ಹತ್ರ ಕೆಲವು ಪ್ರಾಪರ್ಟೀಸ್ ಇದೆ, ನಮ್ಗೆ ಈ ಸಮಸ್ಯೆ ಗೊತ್ತಿತ್ತು. ಓಕೆ. ಹಾಗಾಗಿ ಈಗ ಏಕಲವ್ಯ ದ್ರೋಣಾಚಾರ್ಯನ ಸ್ಟ್ಯಾಚ್ಯೂ ನೋಡಿ ಮಾಡಿದಂತಲ್ಲ, ಆ ತರ ಒಂದು ಪ್ರತಿಮೆ ಇದೆ, ನಿಮ್ಗೆ ಯೂಸ್ ಆಗ್ಬೋದು. ಒಂದು ರಾಜಸ್ಥಾನ್ ಟಚ್ ಇರುವಂತ ಒಂದು ಫಿಗರ್, ಪ್ಲೀಸ್. ಸೋನಿ, ಮನಸ್ಸಲ್ಲಿ ನಿಮ್ಮ ತಂದೆನ ನೆನೆಸ್ಕೊಂಡು ನೀವು ಮಾತಾಡುವಂತಹ ಪ್ರತಿಯೊಂದು ಮಾತು ಬೆಂಗಳೂರಿಂದ, ಕರ್ನಾಟಕದಿಂದ ರಾಜಸ್ಥಾನದಲ್ಲಿರುವಂತಹ ಹೃದಯಕ್ಕೆ ತಲುಪಬೇಕು. ಓಕೆ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಆಕ್ಷನ್. ಒಂದು ಕನಸಿಗೆನೆ ಇಷ್ಟೊಂದು ಹೆದರುತ್ತಾಳೆ ಸೋನು ಅಂತ ಅನ್ಕೊಂಡಿರ್ತೀಯಲ್ಲ. ಚಿಕ್ಕ ವಯಸ್ಸಲ್ಲಿ ಡಾನ್ ಥರ ಇದ್ದೆ, ಎಲ್ಲರ ಮೇಲೂ ರೇಗಾಡ್ತಿದ್ದೆ. ಆದರೆ ಈಗ ತುಂಬ ಭಯ ಡ್ಯಾಡಿ, ತುಂಬ ಬೇಜಾರು, ತುಂಬ ಆತಂಕ. ಇದನ್ನೆಲ್ಲ ನಿನಗೆ ಫೋನಲ್ಲಿ ಹೇಳೋಕ್ಕಾಗಲ್ವಲ್ಲ.
ಅದಕ್ಕೆ ನಿನ್ ಥರದವನ್ನ ಸೃಷ್ಟಿ ಮಾಡಿರೋದು. ಆದರೆ ಯು ನೋ ವಾಟ್ ಡ್ಯಾಡ್, ನನ್ನ ಲೈಫಲ್ಲಿ ಒಂದೇ ಒಂದು ಚಿಕ್ಕ ರಿಗ್ರೆಟ್ ಇದೆ. ನಾನು ನಿನ್ನ ಹತ್ರ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ, ಅನ್ಸಿದೆಲ್ಲ ಹೇಳಿದ್ದೀನಿ, ಖುಷಿ, ದುಃಖ, ಅಳುದು, ಎವ್ರಿಥಿಂಗ್. ಆದರೆ 2 ಸಿಂಪಲ್ ವರ್ಡ್ಸು, ತುಂಬ ಸಿಂಪಲ್ ವರ್ಡ್ಸು, ಅದನ್ನು ಹೇಳೋ ಧೈರ್ಯನೇ ಬರಲಿಲ್ಲ ನಿನಗೆ. ಒಂದು ಸಾರಿ, ಇನ್ನೊಂದು ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಆ್ಯಕ್ಚುಲಿ ನನಗೆ ಸೋನಿ ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ನಂಗೆ ಅನಿಸಿಲ್ಲ. ಅವರ ತಂದೆ ಇದ್ದಿದ್ರೆ ಬಹುಶಃ ಎಲ್ಲ ಮಾತುಗಳನ್ನು ಅವ್ರು ಹೇಳ್ತಿದ್ರು ಅನಿಸುತ್ತೆ. ಆ ತಂದೆಯ ಪ್ರೆಸೆನ್ಸನ್ನು ಫೀಲ್ ಮಾಡ್ಕೊಂಡು ಅವ್ರು ಇವತ್ತು ಹೇಳ್ತಾ ಇದ್ರು. ಸಾರಿ ಸೋನಿ, ಐ ನೋ ದ್ಯಾಟ್ ನೀವು ತುಂಬ ಮಿಸ್ ಮಾಡ್ಕೋತಿದ್ದೀರಾ. ಬಿಕಾಸ್ ಇಲ್ಲಿ ಎಲ್ಲ ತಂದೆ ತಾಯಿ ಬಂದಾಗ ಆಕೆ ಮನಸ್ಸಲ್ಲಿ ಆಸೆ ಹುಟ್ಟೋದು ಸಹಜ. ಮಿಸ್ ಮಾಡ್ಕೋತಿದ್ದೀನಿ ಅನ್ನೋದು ಒಂದು ಕಡೆ, ಆದರೆ ಐ ಆಮ್ ನಾಟ್ ಎ ಡ್ಯಾಡೀಸ್ ಲಿಟಲ್ ಪ್ರಿನ್ಸೆಸ್ ಸರ್, ಐ ಆಮ್ ಅ ಡ್ಯಾಡೀಸ್ ಲಿಟಲ್ ವಾರಿಯರ್. ಡೆಫಿನೆಟ್ಲಿ. ಐ ಲವ್ ವಾರಿಯರ್ಸ್. ಸೋ ನೈಸ್. ಸಹಜವಾಗಿ ಎಲ್ಲರೂ ಹೇಳ್ತಾರೆ ಐ ಆಮ್ ಡ್ಯಾಡೀಸ್ ಲಿಟಲ್ ಪ್ರಿನ್ಸೆಸ್ ಅಂತ ಹೇಳಿ, ಐ ಆಮ್ ಡ್ಯಾಡೀಸ್ ಲಿಟಲ್ ವಾರಿಯರ್ ಅಂತಿದ್ದಾರೆ. ದಟ್ಸ್ ಸೋ ನೈಸ್. ತರುಣ್ ಅವರೇ. ಹಾಯ್ ಸೋನಿ. ಹಾಯ್ ಸರ್. ನನಗಂತೂ ಅನಿಸಿಲ್ಲ ಅಲ್ಲಿ ನಿಮ್ಮ ತಂದೆ ಇಲ್ಲ, ಸೊ ನೀವೊಬ್ಬರೇ ಆ್ಯಕ್ಟ್ ಮಾಡ್ತೀರಾ ಅಂತ ನನಗೂ ಖಂಡಿತವಾಗ್ಲೂ ಅನಿಸಿಲ್ಲ. ಸೊ ಇಟ್ ವಾಸ್ ವೆರಿ ಗುಡ್ ಪರ್ಫಾರ್ಮೆನ್ಸ್ ನನ್ನ ಕಡೆಯಿಂದ ಥ್ಯಾಂಕ್ ಯು ಹೇಳಬೇಕು. ಸರ್, ಥ್ಯಾಂಕ್ ಯು ಸೋ ಮಚ್. ಇನ್ಕ್ಲೂಡಿಂಗ್ ದಿ ಮಾಡ್ಯುಲೇಷನ್ಸ್ ಆಗಿರ್ಬೋದು, ನೀವು ಕನ್ವೆ ಮಾಡಿದ್ದಾಗಿರ್ಬೋದು, ಹೋಗ್ತಾ ಎಮೋಷ್ನಲ್ ಆಗಿದ್ದಾಗಿರ್ಬೋದು, ಲಾಸ್ಟಲ್ಲಿ ಇನ್ನೂ ಹೈ ಪಿಚ್ ಎಮೋಷನಲ್ ಹೋಗಿ ಫಿನಿಶ್ ಮಾಡಿದ್ದಾಗಿರ್ಬೋದು. ಸೊ ಎಲ್ಲನೂ ಚೆನ್ನಾಗಿತ್ತು. ಓವರ್ ಆಲ್ ದಿ ಆ್ಯಕ್ಟ್ ವಾಸ್ ವೆರಿ ನೈಸ್ ಫಾರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನಿಶ್ವಿಕಾ. ಒಂದು ಚಿಕ್ಕ ಡ್ರೀಮಿಂದ ಒಂದು ಅಷ್ಟು ಭಯ ಆಗೋದು ಯುನೋ ಸುಮ್ಮನೆ ಚಿಕ್ಕ ವಿಷಯ ಅಂತ ಅನ್ಕೊಂತೀವಿ, ಬಟ್ ಭಯ ಆದಾಗ ಭಯ ಅಷ್ಟೇ. ನಾವು ಭಯ ಆದಾಗ ನಾವು ಯಾರ ಹತ್ರ ಹೋಗ್ತೀವಿ? ಅಪ್ಪ ಅಮ್ಮ ಹತ್ರ ಹೋಗ್ತೀವಿ. ಸೊ ಇಟ್ ವಾಸ್ ವೆರಿ ಕ್ಯೂಟ್. ತುಂಬ ಚೆನ್ನಾಗಿ ಮನದಾಳದ ಮಾತುಗಳನ್ನ ನೀವು ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ಗುಡ್ ಜಾಬ್ ಸೋನಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ನಿಶ್ವಿಕಾ. ಪ್ರೇಮಾ ಮ್ಯಾಮ್. ಲಾಸ್ಟ್ ಪರ್ಫಾರ್ಮೆನ್ಸ್ಗಿನ್ನ ಸ್ವಲ್ಪ ಇವತ್ತು ಬೆಟರ್ ಆಗಿದ್ದೀರಾ. ಐ ಲೈಕ್ ದ್ಯಾಟ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಇನ್ಫ್ಯಾಕ್ಟ್ ನಿಮ್ಮ ಇಡೀ ಈ ಎಪಿಸೋಡ್ನ ಗೆಲುವು ಏನು ಗೊತ್ತಾ? ಎಸ್. ಈ ಪ್ರೋಗ್ರಾಮ್ ಮುಗಿದ ತಕ್ಷಣ ನನ್ನ ಮಗಳಿಗೆ ಫೋನ್ ಮಾಡಿ ಹೇಗಿತ್ತು ನಿನ್ನ ದಿನ ಅಂತ ಕೇಳಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ದಾಟ್ಸ್ ದ ಥಿಂಗ್. ಅಷ್ಟು ಕನ್ವಿನ್ಸಿಂಗ್ ಆಗಿದೆ. ಥ್ಯಾಂಕ್ ಯು ಸರ್. ಸೊ ಸೋನಿ, ನಿಮ್ಮ ಪರ್ಫಾರ್ಮೆನ್ಸಿಗೆ ನಮ್ಮ ಜಡ್ಜಸ್ ಎಷ್ಟು ಸ್ಟಾರ್ ರೇಟಿಂಗ್ಸ್ ಕೊಡ್ತಾರೆ ಅಂತ ನೋಡೋಣ. ತರುಣ್ ಅವರೇ. 4 stars. ಥ್ಯಾಂಕ್ ಯು ಸರ್. ಪ್ರೇಮಾ ಮ್ಯಾಮ್ 4 stars. ಥ್ಯಾಂಕ್ ಯು. ನಿಶ್ವಿಕಾ 4 stars. ಥ್ಯಾಂಕ್ ಯು. ಸೊ 3 ಜಡ್ಜಸ್ ನಿಮಗೆ 4 stars ಕೊಟ್ಟಿದ್ದಾರೆ. ಒಳ್ಳೇದಾಗ್ಲಿ ಸೋನಿ. ಗುಡ್ Thank you, ma'am. Thank you. ಸೊ ಮಚ್. ಸ್ವಾಗತಿಸಿ ಶಿರಸಿಯ ವಿನಯ ನಿತ್ಯಾನಂದ ಹಾಗೂ ಅವರ ತಂಗಿ ಐಶ್ವರ್ಯ ನಿತ್ಯಾನಂದ. ನಾವು ಆ್ಯಕ್ಚುಲಿ 3 ಜನ ಹೆಣ್ಮಕ್ಳು. ಏನಾಯಿತು ಅಂದರೆ ನಮ್ಮಮ್ಮ ಇವಳನ್ನ ಕನ್ಸೀವ್ ಆದಾಗ ಅದು ಹುಡುಗ ಆಗತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಅವಳು ಆಗಿಲ್ಲ. ನೀವು ನೋಡ್ಬೋದು, ನಮ್ಮ ಅದೃಷ್ಟ ಹುಡುಗಿಯಾಗಿ ಹುಟ್ಟಿದ್ಲು. ಬಟ್ ಕೆಲವೊಂದಿಷ್ಟು ಮಾತುಗಳು ಬಂದಿತ್ತು, ಅದು ಹುಡುಗ ಆಗಿಲ್ಲ ಇವಳು ಹೊರೆ ಅನ್ನೋ ಥರ ಮಾತುಗಳು ಬಂದಿತ್ತು. ಅದೇ ಸಿಚುವೇಶನ್ ಇಟ್ಕೊಂಡು ಬಿಲ್ಡ್ ಮಾಡಿಕೊಂಡು ಒಂದು ಸನ್ನಿವೇಶನ ಕ್ರಿಯೇಟ್ ಮಾಡಿದ್ದೀನಿ. ನಾನು ಅಕ್ಕ ಆಗಿದ್ರು ಒಂದು ಸಿಂಪಲ್ ಆಗಿ ಅವಳಿಗೆ ಹೇಗೆ ಅರ್ಥ ಮಾಡಿಸ್ತೀನಿ ಅನ್ನೋದು ಸನ್ನಿವೇಶ ಅಕ್ಕ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಆಕ್ಷನ್. ನೋಡು, ತಲೆ ಎಷ್ಟು ಕೊಳೆ ಮಾಡ್ಕೊಂಡಿದ್ಯಾ. ಸಂಜೆ ಬಂದ ಕೂಡಲೇ ಮೊದಲು ನೀನು ತಲೆ ವಾಶ್ ಮಾಡಬೇಕು. ಅಕ್ಕ, ನೀನು ನನ್ನ ಎಷ್ಟು ಪ್ರೀತಿ ಮಾಡ್ತೀಯ ಅಲ್ವಾ? ನೀನು ಮುಂದೆ ಮದುವೆ ಆಗೋದ್ರೆ ನನ್ನನ್ನು ಯಾರು ನೋಡ್ಕೋತಾರೆ? ಅಯ್ಯೋ ಕೋತಿ, ಅದೆಲ್ಲ ಯಾಕೆ ಚಿಂತೆ ಮಾಡ್ತೀಯಾ? ನೀನು ಓದಿ ದೊಡ್ಡೋಳಾಗಿ ಡಾಕ್ಟ್ರ್ ಆಗಬೇಕು. ಅಲ್ಲಿವರೆಗೂ ನಾನು ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ, ನಿನ್ನ ಜೊತೆನೇ ಇರ್ತೀನಿ. ಅರ್ಥ ಆಯ್ತಾ? ಗೂಬೆ ಥರ ಯೋಚನೆ ಮಾಡಬೇಡ. ಹೌದು, ಯಾಕೆ ಈ ಪ್ರಶ್ನೆ ಬಂತು ಇವಾಗ ನಿನ್ನ ತಲೆಯಲ್ಲಿ? ಅಕ್ಕ, ನಾನು ಬೇಡದೇ ಇರೋ ಮಗುನ ನಾನು ಇನ್ಮೇಲೆ ಭಾರ ಆಗ್ತಿದ್ದೀನಿ ಅಂತ ಎಲ್ಲರೂ ನನ್ನನ್ನು ಹಿಂಗಿಸ್ತಿದ್ದಾರೆ. ನಾನು ಯಾಕೆ ಓದಬೇಕು? ನನ್ನ ಯಾಕೆ ಓದಿಸ್ತಿದ್ಯಾ? ಪುಟ,
ಅಲ್ಲೊಂದು ಟವಲ್ ಇಟ್ಟಿದ್ದೀನಿ. ನಾನು ನಿನ್ನ ಹತ್ರ ಏನೋ ಕೇಳ್ತಿದ್ದೀನಿ. ಕುತ್ಕೋ ಇಲ್ಲಿ. ನಮ್ಮನ್ನು ಯಾರು ಹಂಗ್ಸಿದ್ರು ನೋಯಿಸಿದ್ರು ನಾವು ಮಾಡೋ ಕೆಲಸನ ನಿಲ್ಲಿಸ್ಬಾರ್ದು. ಅರ್ಥ ಆಯ್ತಾ? ನೀನು ಓದಿ ದೊಡ್ಡೋಳಾಗಿ ದೊಡ್ಡ ಪದವಿ ಪಡ್ಕೊಂಡು ದೊಡ್ಡ ಡಾಕ್ಟರ್ ಆಗಿ ಎಲ್ಲರ ಆರೈಕೆ ಮಾಡಬೇಕು. ಅದೇ ನನ್ನ ಆಸೆ. Got it. ಪ್ರೇಮ ಮ್ಯಾಮ್, ವೆರಿ ಕ್ಯೂಟ್ ಆಗಿತ್ತು ಪರ್ಫಾರ್ಮೆನ್ಸು. ಎಲ್ಲೂ ಆ ಥರ ನಮಗೆ ಬೋರ್ ಅನಿಸ್ಲಿಲ್ಲ. ಬಟ್ ಇಟ್ಸ್ ಗುಡ್. ಬಟ್ ಐ ವಿಲ್ ಎಕ್ಸ್ಪೆಕ್ಟ್ ಯು ಮೋರ್ ಫ್ರಮ್ ಯು. ಜಸ್ಟ್ ಓಕೆ, ನೆಕ್ಸ್ಟ್ ಇಂದ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಗುಡ್. ಥ್ಯಾಂಕ್ ಯು ಮ್ಯಾಮ್. ಎಷ್ಟು ಕ್ಯೂಟ್ ಆಗಿ ಸ್ಟಾರ್ ಸಿಗುತ್ತೆ ಅಂತ ನೋಡೋಣ. 4 stars. 4 stars. ಥ್ಯಾಂಕ್ ಯು. ಅಶ್ವಿತಾ 4.5 ಬಿಕಾಸ್ ಲಾಸ್ಟ್ ಟೈಮ್ ಕೊಟ್ಟಿದ್ದ ಸಜೆಷನ್ ತಗೊಂಡು ನೀವು ಈ ಸತಿ ಕರೆಕ್ಟ್ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಪುಣ್ಯ ಫಾರ್ ಕಮಿಂಗ್. ಥ್ಯಾಂಕ್ ಯು. ವೈಟ್ ಗೋಲ್ಡ್ ಅವರ ವತಿಯಿಂದ ಮಹಾನಟಿ ವಿಜೇತರಿಗೆ ಸಿಗಲಿದೆ 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಕಿರೀಟ. ಚಿನ್ನದ ಬೆಲೆ ಈಗ ಮುಗಿಲು ಮುಟ್ಟಿದ್ದು, ನಿಮ್ಮ ಚಿನ್ನವನ್ನ ಮಾರಲು ಇದೆ ಒಳ್ಳೆಯ ಅವಕಾಶ. ಹಿಂದೆ ನಿಮ್ಮ ಚಿನ್ನವನ್ನ ಗೌರವದಿಂದ ಮಾರಾಟ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.moneyಗೆ ಸಂಪರ್ಕಿಸಿ. ಓಕೆ, ಈಗ ಗಿಫ್ಟ್ ಹ್ಯಾಂಪರ್ಸ್ ಕೊಡುವಂತಹ ಸಮಯ. ಮೊದಲನೇದಾಗಿ ವೈಟ್ ಗೋಲ್ಡ್ ಗೋಲ್ಡನ್ ಪರ್ಫಾರ್ಮೆನ್ಸ್ ಆಫ್ ದ ವೀಕ್. ಆಶಿಕಾ ಶರ್ಮಾ. ಆಶಿಕಾ ಶರ್ಮಾ ಹಾಗೂ ಕೃತಿಕಾ ಶರ್ಮಾಗೆ ಸಿಗ್ತಾ ಇದೆ ವೈಟ್ ಗೋಲ್ಡ್ ಕಡೆಯಿಂದ 10,000 ರೂಪಾಯಿ ಮೌಲ್ಯದ ಗೋಲ್ಡ್ ಕಾಯಿನ್. whitegold.moneyಗೆ ಭೇಟಿ ನೀಡಿ, ನಿಮ್ಮ ಚಿನ್ನವನ್ನ ಗೌರವದಿಂದ ಮಾರಿ ತಕ್ಷಣ ಹಣ ಪಡೆಯಿರಿ. ಗೋಲ್ಡ್ ವಿನ್ನರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಆಫ್ ದ ವೀಕ್ ಶ್ವೇತಾ ಭಟ್. ಶ್ವೇತಾ ಭಟ್ ಅವರಿಗೆ ಸಿಗ್ತಾ ಇದೆ ಗೋಲ್ಡ್ ವಿನ್ನರ್ ಕಡೆಯಿಂದ ಗಿಫ್ಟ್ ವೌಚರ್. ಸ್ಪರ್ಶ್ ಮಸಾಲಾ ಫೇವರೇಟ್ ಪರ್ಫಾರ್ಮರ್ ಆಫ್ ದ ವೀಕ್. ಫೇವ್ರೆಟ್ ಪರ್ಫಾರ್ಮರ್ ಆಫ್ ದ ವೀಕ್ ಚಂದನ. ಸ್ಪರ್ಶ್ ಮಸಾಲಾ ರುಚಿಕರ ಅಡುಗೆಗಾಗಿ ಶುದ್ಧತೆಯ ಸ್ಪರ್ಶ. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ KR ಪುರಂ ನಾಗರಬಾವಿ ಪರ್ಫಾರ್ಮರ್ ಆಫ್ ದ ವೀಕ್. ಆಶಿಕಾ ಸೋಮಶೇಖರ್. ಆಶಿಕಾ ಸೋಮಶೇಖರ್ ಅವರಿಗೆ ಸಿಗ್ತಾ ಇದೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ KR ಪುರಂ ನಾಗರಬಾವಿ ಅವರ ಕಡೆಯಿಂದ 10,000 ರೂಪಾಯಿಗಳ ಗಿಫ್ಟ್ ವೌಚರ್. ಓಕೆ, ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದೀವಿ. ಆದ್ರೆ ಹೋಗೋಕ್ಕಿಂತ ಮುಂಚೆ ಎಲ್ಲಾ ನಟಿಯರಿಗೊಂದು ಕಿವಿ ಮಾತು. ಮುಂದಿನ ವಾರ ಇಲ್ಲಿವರೆಗೂ ನೀವು ಮಾಡಿದಂತಹ ಪರ್ಫಾರ್ಮೆನ್ಸ್ ಗಳಿಗೆ ಸಿಕ್ಕಂತಹ ಸ್ಕೋರ್ಸ್ಗಳು ಹಾಗೂ ಆಡಿಯನ್ಸ್ ನಿಮ್ಗಾಗಿ ಕಳಿಸುವಂತಹ ವೋಟ್ಗಳ ಆಧಾರದ ಮೇಲೆ ಮುಂದಿನ ವಾರ ಎಲಿಮಿನೇಷನ್ ಇರುತ್ತೆ. ಸೊ ನಿಮ್ಮ ಪ್ರತಿಯೊಂದು ಪರ್ಫಾರ್ಮೆನ್ಸ್ ಕೂಡ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಗುಡ್ ಲಕ್. ಇದು ಲಕ್ಸ್ಕೋ ಪ್ರೆಸೆನ್ಸ್ ಮಹಾನಟಿ, ಕೋಪಾರ್ಡ್ ಬೈ ಗೋಲ್ಡ್ ವಿನ್ನರ್ ರಾಮರಾಜ್ ಧೋತೀಸ್ ಅಂಡ್ ಶರ್ಟ್ಸ್, ಡೆನ್ವರ್ ಡಿಯೋಡ್ರೆಂಟ್, ಸ್ಪೆಷಲ್ ಪಾರ್ಟ್ನರ್ ಸ್ಪರ್ಶ್ ಮಸಾಲಾ, ಸುದರ್ಶನ್ ಫ್ಯಾಮಿಲಿ ಸ್ಟೋರ್, ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ಹ್ಯಾಟ್ಸ್ ಅಂಡ್ ಕರ್ಟ್, ಹೋಂಡಾ ಶೈನ್ 100, ಗೋಲ್ಡ್ ಬೈಯಿಂಗ್ ಪಾರ್ಟ್ನರ್ ವೈಟ್ ಗೋಲ್ಡ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಶುಭರಾತ್ರಿ, ಸಿಗೋಣ ಮುಂದಿನ ವಾರ.